ಮಾಘ ಮಾಸದ ಸ್ನಾನ ಬಹಳ ಪರಮ ಪವಿತ್ರವಾಗಿರತಕ್ಕಂಥದ್ದು. ಪೂಜಾನುಷ್ಠಾನಗಳನ್ನು, ಯಜ್ಞ ಯಾಗಾದಿಗಳನ್ನು, ದೊಡ್ಡದಾದಂತಹ ಕಾರ್ಯಕ್ರಮಗಳನ್ನು, ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನಾವು ಹೋಗಿ ಬಂದರೂ ಅಥವಾ ಯಾವುದೇ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ರೂ ಅಲ್ಲಿ ಸಿಗುವ ಫಲಕ್ಕಿನ್ನ ಈ ಒಂದು ಮಾಘ ಮಾಸದ ಸ್ನಾನದ ಫಲ ಸಾಕಷ್ಟು ವಿಶೇಷ ಅಂತ ಗ್ರಂಥಗಳು ಸಾರಿ ಸಾರಿ ಹೇಳ್ತಾ ಇದೆ. ಅಂದರೆ ಈ ಮಾಘಸ್ನಾನ ಎಂಬತಕ್ಕಂಥದ್ದು, ಮಾಘಸ್ನಾನದ ಮಹಿಮೆ. ಮಾಘಸ್ನಾನ ಮಾಡತಕ್ಕಂಥದ್ದು ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಸ್ನಾನವನ್ನು ಮಾಡಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನ ಆರಾಧಿಸಬೇಕು ಮತ್ತು ಸ್ವಾಗತಿಸಬೇಕು. ಸೂರ್ಯನ ಸ್ವಾಗತಕ್ಕಾಗಿಯೇ ನಾವು ಕಾತುರದಿಂದ ಕಾಯಬೇಕಾಗಿದೆ ಇವತ್ತಿನ. ಯಾಕೆಂದ್ರೆ ಈ ಮಾಘ ಮಾಸದ ವೈಶಿಷ್ಟ್ಯತೆ ಹಾಗೆ. ಮಾಘ ಮಾಸದಲ್ಲಿ ಸ್ನಾನ ಮಾಡತಕ್ಕಂತಹ ಒಂದು ಕಾಲದಲ್ಲಿ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಗುರು, ನಾವು ಸ್ನಾನ ಮಾಡತಕ್ಕಂತಹ ಜಲದಲ್ಲೇ ನದಿಗಳ ತೀರ್ಥವನ್ನು ಆವಾಹನೆ ಮಾಡಿ ಆ ತೀರ್ಥ ಸ್ನಾನ ನಾವು ಮಾಡ್ತಿದ್ದೀವಿ ಎಂಬತಕ್ಕಂತಹ ಮನಸ್ಸಿಗೆ ನಾವು ತಂದುಕೊಳ್ಬೇಕು. ಅದಕ್ಕೆ ಹೇಳುವಂಥದ್ದು ಮಾಘ ಮಾಸದ ಸ್ನಾನ ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ, ಬಾವಿಗಳಲ್ಲಿ, ಕೆರೆಗಳಲ್ಲಿ ಅಥವಾ ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ, ಕಲ್ಯಾಣಿಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ನಿತ್ಯ ಪೂಜೆಗೆ ತೆಗೆದುಕೊಂಡು ಹೋಗುವಂತ ಆ ಒಂದು ಪವಿತ್ರವಾದಂತಹ ಜಲ, ಅದು ಕಲ್ಯಾಣಿಯ ಜಲ ಆಗಿದ್ರೆ ಆ ಜಲದಲ್ಲಿ ಸ್ನಾನ ಮಾಡಬೇಕು ಅಂತಕ್ಕಂಥದ್ದು. ಈ ಸಮಯದಲ್ಲಿ ಸೂರ್ಯ ರಥವನ್ನೇರು ಕೂರುವಾಗ, ಅಂದ್ರೆ ಸೂರ್ಯ ತನ್ನ ಬೆಳಗಿನ ಕಾಯಕವನ್ನು ಮಾಡಲಿಕ್ಕಾಗಿ ಸೂರ್ಯ ತಾನು ಕಾಣಿಸ್ಕೊಳ್ತಾನ, ಆ ಬೆಳಗಿನ ವಿಶೇಷವಾಗಿರತಕ್ಕಂಥ ಬಂಗಾರದ ವರ್ಣ ಸೂರ್ಯ, ಆ ಸೂರ್ಯನ ಕಿರಣಗಳು ನಾವು ಸ್ನಾನ ಆದ ನಂತರ ನಮ್ಮ ಮುಖದ ಮೇಲೆ ಬೀಳಬೇಕಂತೀಗ. ಜೊತೆಗೆ ಎಲ್ಲೇ ಸ್ನಾನ ಮಾಡಿ, ಯಾವುದೇ ಕ್ಷೇತ್ರದಕ್ಕೆ ಹೋಗ್ಬನ್ನಿ, ಎಲ್ಲೇ ಹೋದ್ರೂ ಸಹಿತ ಅಲ್ಲಿ ನೀವು ಮೊದಲು ಸ್ನಾನಕ್ಕೆ ಇಳಿಯೋಕ್ಕೂ ಮುನ್ನ ಆ ಶುದ್ಧ ಜಲವನ್ನು ನೋಡಿ ಒಮ್ಮೆ ಪ್ರಾರ್ಥನೆ ಮಾಡಬೇಕು. ಆ ಜಲವನ್ನು ನೋಡಿ ಪ್ರಾರ್ಥನೆ ಮಾಡಿ, ಅಮ್ಮ ನಾನು ಸ್ನಾನ ಮಾಡ್ತಿದ್ದೇನೆ, ಈ ಸ್ನಾನದ ಫಲ, ಮಾಘ ಮಾಸದ ಈ ಫಲ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಸಿಗುವ ಪುಣ್ಯ ನಮಗೆ ಸಿಗಬೇಕು ಅಂತ. ಯಾಕೆಂದ್ರೆ ಇದು ಅಂತಹ ಒಂದು ವಿಶೇಷತೆ, ಅಷ್ಟು ವೈಶಿಷ್ಟ್ಯತೆ. ಮಾಘ ಮಾಸದ ಬಗ್ಗೆ ಅಷ್ಟಿಷ್ಟಲ್ಲದ ಹೇಳ್ತಾ ಹೊರಟ್ರೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಯಾರು ಮಾಘಸ್ನಾನದವನ್ನ ಕ್ರಮಬದ್ಧವಾಗಿ ಮಾಘ ಭಾನುವಾರಗಳಲ್ಲೂ ಮಾಘಸ್ನಾನವನ್ನು ಕ್ರಮವಾಗಿ ಮಾಡ್ತಾರೋ ಅವರ ಜೀವನ ಬಹಳ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಮಾಘಸ್ನಾನಕ್ಕಾಗಿ ನೀವು ಹೆಚ್ಚು ಶ್ರಮಿಸಬೇಕಾದ್ದಿಲ್ಲ, ಸ್ನಾನ ಮಾತ್ರ. ಇಲ್ಲಿ ಜಪ, ತಪ, ಅನುಷ್ಠಾನ, ಪೂಜೆ, ಪದ್ಧತಿ, ಖರ್ಚು, ವೆಚ್ಚ ಏನೂ ಇಲ್ಲ. ಸ್ನಾನ ಮಾಡತಕ್ಕಂಥದ್ದು ಬೆಳಿಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಸ್ನಾನ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆ ಮುಂದೆ ಇರತಕ್ಕಂತಹ ಬಾವಿನೋ ಅಥವಾ ಬೋರ್ವೆಲ್ಲೋ ಇದ್ರೆ ಅಲ್ಲಿ ಸ್ನಾನ ಮಾಡಿಕೊಡಿ. ಆದರೆ ಈ ಸಮಯದಲ್ಲಿ ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಒಂದೊಂದು ಮಾಸಕ್ಕೆ ಒಂದೊಂದು ಅಧಿದೇವತೆಯಾಗಿರುತ್ತೆ. ಹಾಗೆ ಮಾಘ ಮಾಸದಲ್ಲಿ ಮಹಾವಿಷ್ಣುವಿನ ಅಧಿದೇವತೆ. ಆ ಮಹಾವಿಷ್ಣುವಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಾವು ಮಾಡಿರ್ತಕ್ಕಂತಹ ಕರ್ಮಫಲಗಳನ್ನು ಕಳೆದುಕೊಂಡು ಭಗವಂತನ ಸಾನ್ನಿಧ್ಯವನ್ನು ಸೇರಬಹುದು, ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬಹುದು. ಕರ್ಮಫಲಗಳು ದೂರ ಆದರೆ ಖಂಡಿತ ಅದರ ಯಶಸ್ಸೇ ಬೇರೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ತಿಳಿದಿರತಕ್ಕಂಥ ಪ್ರತಿಯೊಬ್ಬರು ಈ ಮಾಘಸ್ನಾನವನ್ನು ಮಾತ್ರ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅದರಲ್ಲೂ ಮಾಘಸ್ನಾನ ಮಾಘ ಭಾನುವಾರ. ನಮಗೆಲ್ಲ ಶನಿವಾರ ಭಾನುವಾರ ಬಂತು ಅಂದ್ರೆ ರಜಾ. ಆ ರಜಾ ಬಂದಾಗ ನಾವೇನ್ ಮಾಡ್ತೀವಿ, ವಾರದುದ್ದಕ್ಕೂ ಬೆಳಿಗ್ಗೆ ಬೇಗ ಎದ್ದು ಆಫೀಸ್ಗೋ ಕೆಲಸಕ್ಕೋ ಬಂದಿರ್ತೀವಿ. ಶನಿವಾರ ಭಾನುವಾರ ಬಂದ ತಕ್ಷಣ ಕಾಲ್ ಚಾಚ್ಕೊಂಡು ಬೆಳಿಗ್ಗೆ 8 ಆದ್ರೂ ಸರಿ 9 ಆದ್ರೂ ಸರಿ, ಕೆಲವರು 10-11 ಗಂಟೆ ಆದ್ರೂ ಸುಪ್ರಭಾತ ಇರೋದಿಲ್ಲ, ಎದ್ದೇಳೋದೇ ಇಲ್ಲ. ಬೆಳಿಗ್ಗೆ ಅಷ್ಟೊತ್ತಾದ್ರೂ ನೀವು ಕಾಲ್ ಚಾಚ್ಕೊಂಡು ಮಲ್ಕೊಂಡ್ರೆ, ಅದರಲ್ಲೂ ಈ ಮಾಸದಲ್ಲಿ ಮಲ್ಕೊಂಡ್ರೆ ಇಲ್ಲದಂತಹ ರವರವ ನರಕಕ್ಕೆ ಹೋಗ್ಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾಘ ಭಾನುವಾರ ಕಾಲು ಚಾಚಿಕೊಂಡು ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಎದ್ದು ನೀವು ಸ್ನಾನ ಮಾಡಿದ್ರೆ ಪರವಾಗಿಲ್ಲ. ಸೂರ್ಯ ಹುಟ್ಟಿದ ಮೇಲೂ ಸಹಿತ ನೀವು ಕಾಲು ಚಾಚಿಕೊಂಡು ಬೆಡ್ಶೀಟ್ ಉದ್ಕೊಂಡೆ ಮಲ್ಕೊಂಡ್ರೆ ಇಲ್ಲದ ಕರ್ಮಫಲ ಅಂಟ್ಕೊಳ್ಳುತ್ತೆ, ನಾನಾ ರೋಗ ರುಜಿನಗಳಿಗೆ ಕಾರಣೀಭೂತರಾಗ್ತೀವಿ. ಎಚ್ಚರದಿಂದಿರಿ. ನಾನು ನಿಮ್ಮನ್ನು ಬಯಡಿಸ್ತಾ ಇಲ್ಲ ಅಥವಾ ಯಾವುದೋ ಇಲ್ಲದಂತಹ ಕಥೆ ಪುರಾಣವನ್ನು ನಿಮಗೆ ಹೇಳ್ತಾ ಇಲ್ಲ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆಯಬೇಕು. ಈ ಒಂದು ಮಾಘ ಮಾಸದ ಫಲ ಎಲ್ಲರಿಗೂ ಸಿಗಬೇಕು. ಮಾಘ ಮಾಸದ ಫಲ ಬರೀ ಗ್ರಂಥಗಳಲ್ಲೋ ಪುರಾಣಗಳಲ್ಲೋ ಹೇಳಿರ್ತಕ್ಕಂಥದ್ದು ಅಥವಾ ಯಾರೊಬ್ಬ ಕವಿಯೋ ಬರೆದಿರ್ತಕ್ಕಂಥ ಋಷಿಮುನಿಗಳು ಗ್ರಂಥಗಳಲ್ಲಿ ಬರೆದು ಅದರ ಬಗ್ಗೆ ಬರೀ ಹೇಳಿರ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇದರ ಸಾಧನೆ, ಇದರ ಫಲಗಳನ್ನ ಸಿದ್ಧಿಪಡಿಸಿಕೊಂಡಿರ್ತಕ್ಕಂಥ ಚೈತನ್ಯ ಪುರುಷರು ಸಾಕಷ್ಟು ಜನ ಇದ್ದಾರೆ. ಅದಕ್ಕಾಗಿ ಮಾಘಸ್ನಾನ ಫಲ. ಅದರಲ್ಲೂ ಮಾಘಸ್ನಾನ ಗಯಾ ಕ್ಷೇತ್ರ ಅಥವಾ ಗಂಗಾ ನದಿ ಕ್ಷೇತ್ರ, ಪರಮ ಪವಿತ್ರವಾಗಿರತಕ್ಕಂಥ ಸರಸ್ವತಿಯ ಉಗಮ ಕ್ಷೇತ್ರ, ಹಾಗೆ ಇಂತಹ ಒಂದು ಕ್ಷೇತ್ರಗಳಲ್ಲಿ ಸ್ನಾನ ಮಾಡತಕ್ಕಂಥದ್ದು ಅದು ಇನ್ನಷ್ಟು ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಕಾಶಿ ಕ್ಷೇತ್ರದಲ್ಲಿ ಈ ಒಂದು ಮಾಘ ಮಾಸ ಸ್ನಾನ ಸಾಕಷ್ಟು ಜನ ಭಕ್ತರು ಕಾಶಿ ಯಾತ್ರೆ ಮಾಡ್ತಾರೆ, ಗಯಾ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿಂದ ಬದ್ರಿ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಬದ್ರಿ ಈಗ ದರ್ಶನ ಇಲ್ಲ.
ಬದ್ರಿ ಮತ್ತು ಕೇದಾರು ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿಬಿಟ್ಟಿದೆ. ಆ ಹಿಮ ಅಂದರೆ ಹೇಗೆ? ಸಂಪೂರ್ಣವಾದಂಥ ಎಲ್ಲಿಂದ ಎಲ್ಲಿ ನೋಡಿದ್ರು ಎಷ್ಟುದ್ದ ನೀವು ಕಣ್ಣಾಯಿಸಿದ್ರೂ ಬರೀ ಹಾಲಿನಂಥ ಮಂಜು. ಸಂಪೂರ್ಣವಾಗಿ ದೇವಸ್ಥಾನವೇ ಆ ಮಂಜಿನಲ್ಲಿ ಮುಚ್ಚೋಗಿರುತ್ತೆ, ಯಾರೂ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಋಷಿಮುನಿಗಳು, ದೇವಾನುದೇವತೆಗಳು 6 ತಿಂಗಳ ಪೂಜೆಯನ್ನು ಬದ್ರಿ ಮತ್ತು ಕೇದಾರಲ್ಲಿ ನಿರಂತರವಾಗಿ ನಡೆಸ್ತಾರೆ. ಅಂದರೆ 6 ತಿಂಗಳು ದೇವತೆಗಳ ಪೂಜೆ, 6 ತಿಂಗಳು ಮನುಷ್ಯರು ನಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕಾಗಿ ಅಲ್ಲಿನ ಪ್ರಕೃತಿ ಆ ಪ್ರಕಾರವಾಗಿ ನಡೆಸುತ್ತೆ. ಆದರೆ ಒಂದಂತೂ ಸತ್ಯ, ಗಂಗೆ ಚೇಮನೆ ಚೀವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತುಂಬ ದೂರ ಪ್ರಯಾಣ ಮಾಡ್ಲಿಕ್ಕೆ ಆಗದಿದ್ರು, ಅಲಹಾಬಾದು, ಗಯಾ ಕ್ಷೇತ್ರವು ಅಥವಾ ಸಂಗಮ ಕ್ಷೇತ್ರಗಳು ಅಲ್ಲೆಲ್ಲ ನಾವು ಹೋಗ್ಲಿಕ್ಕೆ ಆಗದಿದ್ರು, ನಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಹರಿಯುವ ಜಲ ಎಲ್ಲಿ ನದಿ ರೂಪದಲ್ಲಿ ಹರಿತಿರ್ತಾಳೋ ತಾಯಿ, ಆ ಸಾನ್ನಿಧ್ಯದಲ್ಲಿ ಹೋಗಿ ಅಲ್ಲಿ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಬಹುದು. ಸ್ನಾನಕ್ಕೆ ಹೊರಡಬೇಕಾದ್ರೆ ನೀವು ತೆಗೆದುಕೊಂಡು ಹೋಗ್ಬೇಕಾದ್ದೇನು? ಸ್ನಾನಕ್ಕೆ ಹೋಗಬೇಕಾದ್ರೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಬೇಕು. ನದಿ ಸ್ನಾನವನ್ನು ಮಾಡೋದಕ್ಕೂ ಮುನ್ನ ನದಿಯ ಮುಂಭಾಗದಲ್ಲಿ ನಿಂತು ಆ ನದಿಯ ಹೆಸರನ್ನು 3 ಬಾರಿ ಹೇಳಿಕೊಂಡು, ಮಾಘ ಸ್ನಾನದ ಫಲ ನಮಗೆ ಸಿಗಬೇಕು ತಾಯಿ, ನಾನಿಲ್ಲಿ ಸ್ನಾನ ಮಾಡ್ತಿದ್ದೇನೆ, ನೀನು ಹರಿಸಮ್ಮ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದಿರ ಈ ಮಾಘ ಸ್ನಾನ ಆದ ನಂತರ ಹಿರಿಯ ಮುತ್ತೈದೆಯರು ಅಥವಾ ದಂಪತಿಗಳು, ಯಾರು ಗಂಡ ಹೆಂಡತಿರು ಹಿರಿಯರು, ವಯಸ್ಸಲ್ಲಿ ಹಿರಿಯರಾಗಿದ್ದು ಅವರ ಸಾಧನೆಗಳನ್ನು ಮಾಡಿದ್ದು. ಸಾಧನೆ ಅಂದರೆ ಹೇಗೆ? ಒಂದಷ್ಟು ಅವರ ಸಾಧನೆಗಳು ಅವರ ವಯಸ್ಸು ಆಗ್ತಿದ್ದಂಗೆ ನೋಡಿ, ಯಾವುದೇ ಒಬ್ಬ ಮನುಷ್ಯ ತಾನು ಮಾಡತಕ್ಕಂಥ ಕೆಲವಷ್ಟು ಸಾಧನೆಗಳು, ಕೆಲವಷ್ಟು ಪೂಜಾ ಕೈಂಕರ್ಯಗಳು, ಕೆಲವಷ್ಟು ಒಂದು ವಿಶೇಷತೆಗಳನ್ನು ಮಾಡಿದಾಗ ಆತನ ಆಯುಷ್ ಪ್ರಮಾಣ ವೃದ್ಧಿಸುತ್ತೆ ಮತ್ತು ಆತ ಯಾವುದೇ ತೊಂದರೆ ತಾಪತ್ರೆ ಇಲ್ದಿರ ತನ್ನ ಎಷ್ಟೇ ವಯಸ್ಸಾದರೂ ಸಹಿತ ತನ್ನ ಕಾಯಕವನ್ನು, ತನ್ನ ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ನಾವು ಒಂದೊಂದಷ್ಟು ಜನ ನೋಡ್ತೀವಿ, ಬಹಳಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ಹಬ್ಬ ಆಗುದಿಲ್ಲ, ಅವ್ರ ಜೀವನ ಪೂರ್ತಿ ಕೆಟ್ಟದ್ದೇ ಮಾಡಿರ್ತಾರೆ ಅಂತ ನಾವು ತಿಳ್ಕೊಳ್ತೀವಿ. ಅವ್ರು ಎಷ್ಟು ಕೆಟ್ಟದ್ದು ಮಾಡಿರ್ತಾರೋ ಅವರಿಗೆ ಅರಿವಿಲ್ಲದಷ್ಟು ಒಳ್ಳೆಯದನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅವರಿಗೆ ಅರಿವಿಲ್ಲದಷ್ಟು ಒಳ್ಳೆಯದನ್ನು ಮಾಡ್ತಿರೋದ್ರಿಂದಲೇ ಅವರ ಒಂದು ಆಯುಷ್ ಪ್ರಮಾಣ ಅರಿವಿರುವ ತನಕ ಆ ವಯಸ್ಸಾದರೂ ಸಹಿತ ಅವರ ದೇಹದಲ್ಲಿರ್ತಕ್ಕಂಥ ಶಕ್ತಿ ಎಲ್ಲೂ ಕುಗ್ಗೋದಿಲ್ಲ. ಅವರ ಮುಖದ ವರ್ಚಸ್ಸಾಗಲಿ, ಅವರ ನಡೆ ನಡವಳಿಕೆಗಳಾಗಲಿ ಎಲ್ಲವೂ ಸಹಿತ ಭಗವಂತ ಕೊಡ್ತಾನೆ. ಆದರೂ ನಾವು ಒಂದು ಚಿಂತನೆ ಮಾಡಬೇಕು, ಇನ್ನೊಬ್ಬರ ಪಾಪಕರ್ಮಗಳನ್ನು, ಇನ್ನೊಬ್ಬರು ಮಾಡುವ ತಪ್ಪುಗಳನ್ನು, ಇನ್ನೊಬ್ಬರಲ್ಲಿರ್ತಕ್ಕಂತಹ ಕೆಲವು ಕೆಟ್ಟ ಗುಣಗಳನ್ನು ಅದನ್ನು ನಾವು ಯಾಕೆ ಆಲೋಚನೆ ಮಾಡೋಣ? ಅದೇ ಸಮಯದಲ್ಲಿ ಒಂದಷ್ಟು ಒಳಿತನ್ನು ಆಲೋಚನೆ ಮಾಡಿ ಆ ವ್ಯಕ್ತಿಯಲ್ಲೂ ಇರ್ತಕ್ಕಂತಹ ಒಳ್ಳೆ ಗುಣಗಳನ್ನು ಮಾತ್ರ ನಾವು ಗ್ರಹಿಸಿದ್ರೆ, ಯಾರೊಬ್ಬರಿಂದ 4-6 ಜನನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಗುಣ ಇದೆ. ಆ ಗುಣವನ್ನು ನಾವು ಅಬ್ಸರ್ವ್ ಮಾಡಬೇಕು, ಆ ಗುಣವನ್ನು ನಾವು ಕಲಿಬೇಕು. ಒಬ್ಬ ಕೆಟ್ಟ ಮನುಷ್ಯನಲ್ಲೂ, ಒಬ್ಬ ಕಳ್ಳನಲ್ಲೂ ಇದೆ, ಒಬ್ಬ ಸುಳ್ಳು ಹೇಳ್ತಕ್ಕಂಥವನು ಇದ್ದಾರೆ, ಒಬ್ಬ ಮೋಸ ಮಾಡತಕ್ಕಂಥವನಲ್ಲೂ ಆ ಗುಣ ಇರುತ್ತೆ. ಆದರೆ ಅವನಲ್ಲಿ ಒಳ್ಳೇದಿದೆ, ಅವನಲ್ಲಿರ್ತಕ್ಕಂತಹ ಆ ಒಳ್ಳೆ ಗುಣಗಳನ್ನು ಮಾತ್ರ ನಾವು ಗ್ರಹಿಸಿ ನಮಗೆ ಬೇಕಾದಷ್ಟು ನಾವು ತೆಗೆದುಕೊಳ್ಬೇಕು. ಅಲ್ಲೂ ನಾವು ಶಿಷ್ಯರಾಗಿ ವರ್ತನೆ ಮಾಡಬೇಕು. ಆಗಲೇ ನಮ್ಮ ಜೀವನದ ಮೌಲ್ಯ. ಮಾಘ ಮಾಸದ ಶುಕ್ಲ ಪಕ್ಷ, ಮಾಘ ಮಾಸದ ಹಿಂದಿನ ಮಾಸದಿಂದಲೇ ಆಗ ಪ್ರಾರಂಭವಾಗುವಂತಹ ಶುಕ್ಲದಿಂದ ಮುಂದೆ, ಅಂದರೆ ಯಾವಾಗ ಶುಕ್ಲ ಮುಗಿದು ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಪುನಃ ಮುಂದೆ ಬರ್ತಕ್ಕಂಥ ಶುಕ್ಲ ಪಕ್ಷದವರೆಗೂ, ಅಂದರೆ ಈ ಒಂದು ಮಾಸದ ಹುಣ್ಣಿಮೆಯವರೆಗೂ ನಿರಂತರವಾದಂತಹ ಸ್ನಾನ ಪೂಜಾ ಅನುಷ್ಠಾನಗಳಿರುತ್ತೆ. ಅಂತಹದ್ರಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ದೇವಾಲಯಗಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಕೋನೇರಿ ಅಂದರೆ ಅದನ್ನು ತೆಲುಗಲ್ಲಿ ಕೋನೇರಿ ಅಂತಾರೆ, ಕನ್ನಡದಲ್ಲಿ ಕಲ್ಯಾಣಿ ಅಂತ ಹೇಳ್ತಾರೆ. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಕಲ್ಯಾಣಿಗಳಲ್ಲಿ ಸ್ನಾನ ಹಾಕಿ ತಗೊಳಕ್ ಹೋದ್ರೆ, ನಾನು ಸಹಿತ ಮಾಘ ಸ್ನಾನವನ್ನು ನಮ್ಮ ತಾಯಿಯವರೊಂದಿಗೆ, ನಮ್ಮ ತಾಯಿಯವರು ಈ ಮಾಘ ಮಾಸ ಬಂದರೆ ಒಂದು ದಿವಸಕ್ಕೂ ಮನೇಲಿ ಮಲಗಕ್ಕೆ ಬಿಡ್ತಿರ್ಲಿಲ್ಲ ನಮ್ಮನ್ನು. ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ಯಾಸ್ಕೆಟಲ್ಲಿ ನಾವು ಬಟ್ಟೆಗಳು ರೆಡಿ ಮಾಡ್ಕೋಬೇಕು, ಅಮ್ಮನ ಜೊತೆ ಬ್ಯಾಗ್ ಹಿಡ್ಕೊಂಡು ಹೋಗಬೇಕು. ಅಮ್ಮ ಎಲ್ಲೆಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೋ ಅಲ್ಲೆಲ್ಲ ಹೋಗಿ ಬರಬೇಕು. ಅದು ಹಿಂದಿನ ಪದ್ಧತಿ. ಬಹುಶಃ ಆ ಮಾತೃಮೂರ್ತಿ ಇವತ್ತು ನನ್ನೊಂದಿಗಿಲ್ಲ, ಅವರ ದೇಹ ಇಲ್ದಿರೋ ಅವರ ಆತ್ಮ ನನ್ನೊಂದಿಗಿದೆ. ಆದರೂ ಸಹಿತ ಅವರು ಮಾಡಿರುವಂತಹ ಆ ಒಂದು ಪೂಜೆ ಪುನಸ್ಕಾರದ ಫಲವೋ ಏನೋ ಇವತ್ತು ನನಗೆ ಈ ಒಂದು ಆಸ್ಥಾನ ಸಿಕ್ಕಿದೆ. ಯಾವುದೂ ಅಷ್ಟೇ, ನಾವು ಮಾಡುವ ಕಾಯಕ ಕ್ರಮಬದ್ಧವಾಗಿರಬೇಕು. ನಾನು ಹುಟ್ಟಿದ್ದು ಚಿಕ್ಕಬಳ್ಳಾಪುರ ಆದರೂ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇದ್ದಂತಹ ಪುಣ್ಯಕ್ಷೇತ್ರಗಳು, ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ಪುಣ್ಯ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಜನತೆ ಪುಣ್ಯ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ನೀವಿದನ್ನು ತಪ್ಪಿಸ್ಕೊಳ್ಬಾರದು. ಮಾಘ ಮಾಸವನ್ನು ಮಾಡಿ. ಮಾಘ ಮಾಸ ನೋಡಿ, ಚಿಕ್ಕಬಳ್ಳಾಪುರದ ಅದೃಷ್ಟ ಹೇಗಿದೆ ಅಂದರೆ, ಒಂದು ಭಾಗದಲ್ಲಿ ನಂದಿ ಕ್ಷೇತ್ರ, ಭೋಗನಂದೀಶ್ವರ, ಯೋಗನಂದೀಶ್ವರ, ಅಲ್ಲಿರ್ತಕ್ಕಂತಹ ಯೋಗನಂದೀಶ್ವರ ಮತ್ತು ಭೋಗನಂದೀಶ್ವರ ಆ ಸಾನ್ನಿಧ್ಯದಲ್ಲಿ ಕಲ್ಯಾಣಿಗಳಿದೆ, ಅಲ್ಲಿ ಸ್ನಾನ ಮಾಡಬಹುದು. ಇನ್ನ ಬೀಸಾಗ್ನಿ, ಪಾಪಾಗ್ನಿ ಮಠ, ಬೀಸಾಗ್ನಿ ಮಠ ಅಲ್ಲಿರ್ತಕ್ಕಂಥದ್ದು, ಅದು ವೀರಬ್ರಹ್ಮಯ್ಯನವರವರು ಅಲ್ಲಿರ್ತಕ್ಕಂತಹ ಆ ಸಾನ್ನಿಧ್ಯ, ಅಲ್ಲಿರ್ತಕ್ಕಂತಹ ಮಠದ ಸಾನ್ನಿಧ್ಯದಲ್ಲಿ ಅಲ್ಲಿರುವಂತಹ ಕಲ್ಯಾಣಿ. ಇನ್ನ ಈ ಭಾಗಕ್ಕೆ ಬಂದರೆ ರಂಗಸ್ಥಳ, ರಂಗನಾಥ ಸ್ವಾಮಿ, ರಾಮಾನುಜಾಚಾರ್ಯರು ಅವರು ಸ್ವಯಂ ಹಸ್ತದಿಂದಲೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ರಂಗನಾಥನ ವಿಶೇಷವಾಗಿರುವ ಸಾಲಿಗ್ರಾಮ ಶಿಲೆ ಇರತಕ್ಕಂಥ ಸಾನ್ನಿಧ್ಯ.
ಇನ್ನೂ ಸ್ವಲ್ಪ ಈ ಭಾಗಕ್ಕೆ ಬಂದರೆ ಅಲ್ಲಿ ಚಿತ್ರಾವತಿ. ಒಟ್ಟಾರೆ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಎಲ್ಲವೂ ಪುಣ್ಯಕ್ಷೇತ್ರಗಳೇ. ಆ ಪುಣ್ಯಕ್ಷೇತ್ರಗಳು, ಆ ಸಾನ್ನಿಧ್ಯಗಳಲ್ಲಿ ಹಿಂದೆಲ್ಲ ನಾವು ಹುಡುಗರಾಗಿದ್ದಾಗ ಸಹಿತ ಬಾಡಿಗೆ ಸೈಕಲ್ ಸಿಗ್ತಿತ್ತು. ಇವತ್ತು ಕಾರು ಇದೆಲ್ಲ ಅಲ್ಲ, ಆ ಹಿಂದೆ ಬಾಡಿಗೆ ಸೈಕಲ್. ಆ ಬಾಡಿಗೆ ಸೈಕಲ್ ಏನಪ್ಪಾ ಅಂದ್ರೆ ಅಂಗಡಿಯವರಿಗೆ ರಾತ್ರಿ 4 ಆಣೆ ಕೊಟ್ಬಿಟ್ರೆ ಸೈಕಲ್ನ ರಾತ್ರಿ ನಮ್ಮ ಕೈಲಿ ಕೊಟ್ಬಿಡೋರು. ಬೆಳಿಗ್ಗೆ ಅವ್ರ ಅಂಗಡಿ ಓಪನ್ ಮಾಡೋಷ್ಟೊಳಗೆ ಅವ್ರ ಅಂಗಡಿ ಮುಂದೆ ನಿಲ್ಲಿಸ್ಬೇಕು ನಾವು. ಅಷ್ಟೊಳಗೆ ಸ್ನಾನ ಮುಗಿದು ಹೋಗ್ತಿತ್ತಲ್ಲ. ಸೂರ್ಯ ಉದಯಿಸಿದ ನಂತರ ಮನೆಗೆ ಬಂದ್ಬಿಡ್ತಿದ್ವಿ ನಾವು. ಆ ಒಂದು ಮುದ್ದೇನಹಳ್ಳಿ ಆಗಲಿ, ಆ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರತಕ್ಕಂತಹ ಬೀಸಾಗ್ನಿ, ಪಾಪಾಗ್ನಿ ಮಠ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಚಿತ್ರಾವತಿ, ರಂಗಸ್ಥಳ, ದಿನಕ್ಕೆ ಒಂದಾವರ್ತಿ, ಎಲ್ಲೋ ಒಂದೊಂದು ಕಡೆ ಹೋಗಿ ಬರ್ತಕ್ಕಂಥದ್ದು. ಅಂದ್ರೆ ಯಾರೊಬ್ಬರಾದ್ರೂ ಸಹಿತ ಮನೆಯಲ್ಲಿ ಮಕ್ಕಳಿಗೂ ಆ ಸಂಸ್ಕಾರದ ಅರಿವನ್ನು ನಾವು ಮೂಡಿಸಬೇಕು. ಮಾಘಸ್ನಾನದ ಫಲವನ್ನು ತಿಳಿಸಬೇಕು. ಮನೆಯಲ್ಲಿರ್ತಕ್ಕಂಥ ಹಿರಿಯರು ನೀವು ಇದನ್ನ ಸಾಧನೆ ಮಾಡಿಕೊಂಡು ಬಂದ್ರೆ ನಿಮ್ಮನ್ನು ನೋಡಿ ಮಕ್ಕಳು ಅದನ್ನು ಆಚರಣೆ ಮಾಡ್ತಾರೆ. ಈ ಮಾಘಸ್ನಾನ, ಮಾಘ ಭಾನುವಾರ ಏನಾದರೂ ಸರಿ, ಮಾಘ ಭಾನುವಾರ ಮಾತ್ರ ತಪ್ಪಿಸಬಾರದು. ಮಾಘ ಭಾನುವಾರ ಕನಿಷ್ಠ ಪಕ್ಷ ನೀವು ಎಲ್ಲೂ ಹೋಗ್ಲಿಕ್ಕೆ ಆಗದಿದ್ರು ಪ್ರತಿನಿತ್ಯ ಈ ತರ ನೀವು ಸುತ್ತಮುತ್ತ ದೇವಾಲಯಗಳಿಗೆ, ಅಲ್ಲಿರ್ತಕ್ಕಂಥ ಪುಣ್ಯ ತೀರ್ಥ ಸ್ಥಳಗಳಿಗೆ ಸ್ನಾನಕ್ಕೆ ಹೋಗ್ಲಿಕ್ಕೆ ಆಗದಿದ್ರು ಸಹಿತ ನೀವು ಮನೆಯಲ್ಲೇ ಆದ್ರೂ ಸಹಿತ ಮನೆಯಿಂದ ಹೊರಗಡೆ ಅಂದ್ರೆ ಇರ್ತಕ್ಕಂಥ ಬಾವಿನೋ ಕೆರೆನೋ ಅಥವಾ ಒಂದು ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಏನಿದೆಯೋ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಬೋರ್ವೆಲ್ ಆದರೂ ಸರಿಯೇ, ಆ ಕ್ಷಣಕ್ಕೆ ಬೋರ್ ಆನ್ ಮಾಡ್ಕೊಳ್ಳಿ. ಬೆಳಗಿನ ಜಾವನೆ ಬೇಗ ಬೋರ್ ಆನ್ ಮಾಡಿಕೊಂಡು, ಭೂಮಿಯಲ್ಲಂತೂ ಬಿಸಿ ನೀರು, ನೀವು ಅದಕ್ಕೆ ಅಂತ ಕರೆಂಟ್ ಖರ್ಚಿಲ್ಲ ಅಥವಾ ಒಲೆ ಉರಿ ಹಾಕಬೇಕಾದಿಲ್ಲ, ಹಂಡೆ ಒಲೆ ಅಂಟಿಸಬೇಕಾದಿಲ್ಲ. ಹಂಡೆ ಒಲೆ ಇಲ್ವೇ ಇಲ್ಲ ಬಿಡಿ ಇವಾಗಿನ ಪರಿಸ್ಥಿತಿ. ಈಗೆಲ್ಲ ಗ್ಯಾಸು ಕರೆಂಟು ಅಷ್ಟರಲ್ಲೇ ಇದ್ದೀರಿ ನೀವೆಲ್ಲ. ಆದರೂ ಸಹಿತ ಬೋರ್ ಆನ್ ಮಾಡಿ, ಆ ಬೋರಲ್ಲಿ ಬರ್ತಕ್ಕಂಥ ಉಗುರು ಬೆಚ್ಚಗಿನ ನೀರಿದೆಯಲ್ಲ, ಅದರ ಆನಂದವೇ ಬೇರೆ. ಆದರೆ ಇದು ಯಾತಕ್ಕಾಗಿ ಈ ಮಾಸದಲ್ಲಿ ತಣ್ಣೀರು ಸ್ನಾನ ಅಂದ್ರೆ, ಈ ಮಾಸಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇನ್ನೇನು ಶಿವರಾತ್ರಿ ಬರ್ತಿದ್ದಂಗೆ ಚಳಿ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಆಲೆ ಬಿಸಿಲಿನ ದಗೆ ಸಾಕಷ್ಟು ಆಗ್ಬಿಟ್ಟಿದೆ. ಎಲ್ಲಾ ಕಡೆ ಬಿಸಿಲು ಜಾಸ್ತಿ ಆಯ್ತು. ಈಗ ಬಿಸಿಲು ಜಾಸ್ತಿ ಆಯ್ತು. ಇನ್ನು ರಥಸಪ್ತಮಿ ಬರೋದ್ರೊಳಗಾಗಿ ಇನ್ನಷ್ಟು ಬಿಸಿಲು. ರಥಸಪ್ತಮಿ ಮೇಲೆ, ಆ ರಥದ ಮೇಲೆ ಸೂರ್ಯನಾರಾಯಣ ಕೂತ್ಕೊಂಡ ಅಂದ್ರೆ ಅಲ್ಲಿಂದ ಆಚೆಗಿದೆ ಇನ್ನು ಬಿಸಿಲಿನ ಹವ. ಇಷ್ಟು ದಿವಸ ಚಳಿದೇ ಆಯ್ತು ಆಟ, ಇನ್ನು ಬಿಸಿಲು ಶುರುವಾಗ್ಬಿಡುತ್ತೆ. ಈ ಪ್ರಕೃತಿ ಎಲ್ಲವನ್ನೂ ಕೊಡುತ್ತೆ. ಹಾಗೆ ಈ ಪ್ರಕೃತಿ ಕೊಟ್ಟಂತಹದ್ದು, ಗುರು ಹಿರಿಯರು ತಿಳಿಸಿರ್ತಕ್ಕಂತಹದ್ದು, ನಮ್ಮ ಪ್ರಾಂತ್ಯಗಳಲ್ಲಿರುವಂತಹ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಸುತ್ತಮುತ್ತನೇ ಸಾಕಷ್ಟು ಪುಣ್ಯಕ್ಷೇತ್ರಗಳಿದೆ. ಆ ಪುಣ್ಯಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು. ಆ ಪುಣ್ಯಕ್ಷೇತ್ರಗಳನ್ನು ಮುಂದಿನ ಪೀಳಿಗೆಗೂ ಗೊತ್ತಾಗೋ ಥರ ಮಾಡಬೇಕು. ಅಲ್ಲಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಶಕ್ತಿಯನ್ನು ಎಲ್ಲರೂ ಸಹಿತ ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಮೊದಲು ಕೋಲಾರ ಡಿಸ್ಟಿಕ್, ಈಗ ಚಿಕ್ಕಬಳ್ಳಾಪುರನೇ ಡಿಸ್ಟಿಕ್. ಆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂತಹ ಇಷ್ಟು ಹತ್ತಿರ ಬೆಂಗಳೂರಿಗೆ ಸಮೀಪನೇ ಇರೋದ್ರಿಂದ ತಾವು ರಂಗಸ್ಥಳ ಆಗಲಿ, ನಂದಿ ಆಗಲಿ, ಅಥವಾ ಪರಮ ಪವಿತ್ರವಾಗಿರ್ತಕ್ಕಂತಹ ಚಿತ್ರಾವತಿಯಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ಕಲ್ಯಾಣಿ ನೋಡಿಬಿಟ್ರೆ ಅದರ ಆನಂದವೇ ಬೇರೆ. ಬಹುಶಃ ಆ ಕೋಲಾರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಅಂತಹ ಒಂದು ಬೃಹತ್ ಮಟ್ಟದ ಕಲ್ಯಾಣಿ ಇನ್ನೆಲ್ಲೂ ಇಲ್ಲ. ಇದು ಒಂದಾದ್ರೆ ಇನ್ನು ನಂದಿಯಲ್ಲಿ ನೋಡಬೇಕು ನೀವು ಕಲ್ಯಾಣಿನ. ನಂದಿಯಲ್ಲಿರ್ತಕ್ಕಂತಹ ಆ ಕಲ್ಯಾಣಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಅಲ್ಲಿರ್ತಕ್ಕಂತಹ ಆ ಒಂದು ಶಿಲ್ಪಕಲೆ ಇದೆಯಲ್ಲ, ಆ ಕೆತ್ತನೆ ಇದೆಯಲ್ಲ, ಅಬ್ಬಬ್ಬ, ಅದರ ಆನಂದವೇ ಬೇರೆ. ಆದರೆ ಹಿಂದಿನವರು ಮಾಡಿರ್ತಕ್ಕಂತಹ ದೇವಾಲಯಗಳ ಪದ್ಧತಿ, ಆಗಮಶಾಸ್ತ್ರ ಪ್ರಕಾರ, ವಾಸ್ತುಶಾಸ್ತ್ರ ಪ್ರಕಾರ, ಶಿಲ್ಪಶಾಸ್ತ್ರ ಪ್ರಕಾರ ಮಾಡಿರ್ತಕ್ಕಂಥ ಆಲಯಗಳೇನಿದೆ, ಇವತ್ತಿನ ಕಾಲಕ್ಕೆ ಖಂಡಿತವಾಗಲೂ ಅದರಲ್ಲಿ ಕಾಲುಭಾಗಲ 10 ಪೈಸದಷ್ಟು ನಾವು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅಂತಹ ಒಂದು ವಾಸ್ತುಬದ್ಧವಾದಂತಹ ಶಿಲ್ಪಶಾಸ್ತ್ರವನ್ನ, ಸಾಲಿಗ್ರಾಮ ಶಿಲೆಯನ್ನ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಆ ತೀರ್ಥ ಕೊಳದಲ್ಲೂ ಅಷ್ಟೇ ಸಾನ್ನಿಧ್ಯ ಇರುತ್ತೆ, ಶಕ್ತಿ ಇರುತ್ತೆ. ಆದರೆ ಯಾರು ಶ್ರದ್ಧಾಭಕ್ತಿಯಿಂದ ನೀವು ಆಚರಣೆ ಮಾಡ್ತೀರಿ, ಭಗವಂತನ ಪ್ರಾರ್ಥನೆ ಮಾಡ್ತೀರಿ, ಆ ಪ್ರಾರ್ಥನಾ ಕಾಲದಲ್ಲಿ ಎಚ್ಚರಿಕೆ ಇರಬೇಕು. ಮಾಡುವ ಕಾಯಕದಲ್ಲಿ ನಾವು ಅಲ್ಲಿ ಬೆಳಗ್ಗೆ ಸ್ನಾನ ಮಾಡ್ತೀವಿ, ಇಲ್ಲಿ ಬಂದು ಪುನಃ ಏನೋ ಒಂದು ತಪ್ಪು ಮಾಡ್ತೀವಿ ಅಂದ್ರೆ ಅದು ಸಾಧ್ಯವಿಲ್ಲ. ಅದಕ್ಕೆ ತೀರ್ಥ ಸ್ನಾನಗಳನ್ನು ಹೇಳಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಈ ಸುಂದರವಾದಂತಹ ಪ್ರಕೃತಿಯನ್ನು ಉಳಿಸಬೇಕು. ಈ ಭಾಗಕ್ಕೆ ಹೋದರೆ ಶ್ರೀರಂಗಪಟ್ಟಣ, ಸ್ವಲ್ಪ ಮುಂದಕ್ಕೆ ನಡೆದರೆ ಕಪಿಲಾ ನದಿ, ಅದು ನಂಜುಂಡೇಶ್ವರನ ಸಾನ್ನಿಧ್ಯ. ನೀವು ತೀರ್ಥ ಸ್ನಾನ ಮಾಡಿ ಅಂತ ಹೇಳಿದ್ದೇನೆ ವಿನಃ ನೀವು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ಅಲ್ಲೇ ವಿಸರ್ಜನೆ ಮಾಡಿ ಎಲ್ಲಂದ್ರಲ್ಲೇ ಕೊಳಕು ಬಟ್ಟೆಗಳನ್ನು ಹಾಕಿ ಬನ್ನಿ ಅಂತ ಹೇಳಿಲ್ಲ. ನಿಮ್ಮ ಮೇಲಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕಾಗಿ ನಾವು ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ಎಷ್ಟೋ ಜನ ಮಾಡೋ ತಪ್ಪೇನಪ್ಪ ಅಂದ್ರೆ, ಆ ನದಿ ಸ್ನಾನಕ್ಕೂ ತೀರ್ಥ ಸ್ನಾನಕ್ಕೂ ಹೋಗ್ತೀರಿ, ಸ್ನಾನ ಮಾಡ್ತೀರಿ, ಮೈ ಮೇಲಿರ್ತಕ್ಕಂಥ ಬಟ್ಟೆಗಳನ್ನು ಯಾವುದೋ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸ್ವಲ್ಪ ದೂರದಲ್ಲಾದರೂ ಇಡೋದಿಲ್ಲ, ಅದನ್ನು ತೆಗೆದು ಆ ನೀರಲ್ಲೇ ಹಾಕ್ಬಿಡ್ತೀರಿ. ಆ ನೀರಲ್ಲಿ ಬಿದ್ದು ಆ ಬಟ್ಟೆ ಕೊಳಕಾಗಿ ಅದು ಕೊಳತು ಹೋಗಿ ಅದರ ಮೇಲೆ ಇನ್ಯಾರೋ ಒಬ್ರು ಕಾಲಿಟ್ಟು ಅಥವಾ ಇನ್ನೇನೋ ಒಂದು ಹೆಚ್ಚು ಕಮ್ಮಿ ಆಗಿ ಅದರ ತಲೆಗೆ ಇನ್ನೇನೋ ಒಂದಿಷ್ಟು ಇದ್ದು ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಆ ಪವಿತ್ರ ಜಲವನ್ನ, ಯಾಕೆಂದ್ರೆ ಆ ಜಲ ನಿಲ್ಲುವಂಥದ್ದಲ್ಲ, ಆ ಜಲ ಮುಂದೆ ಹರ್ಕೊಂಡು ಹೋಗುವಂಥದ್ದು. ಎಷ್ಟೋ ಜನಕ್ಕೆ ಜೀವದಾರಿ ಆಗಿರ್ತಕ್ಕಂಥ ಜೀವಜಲ ಅದು. ಆ ಜೀವಜಲ, ಅದರಲ್ಲಿ ಕೆಮಿಕಲ್ಸು, ಬಟ್ಟೆಗಳು ನಮಗೆ ಕೆಲ್ಸಕ್ಕೆ ಬಾರದ್ದು. ಇದೇ ಮಾಘ ಮಾಸದಲ್ಲಿ ಇನ್ನೊಂದು ತಪ್ಪುಗಳನ್ನು ಮಾಡ್ತೀರಿ. ಮನೆಗಳಲ್ಲಿ ಯಾವ ಫೋಟೋಗಳು, ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಬಾ, ಅಲ್ಲಿ ಬಾ, ಇಲ್ಲಿ ಬಾ, ಎಲ್ಲ ಹೋಗ್ತೀರಿ. ಹೋದಾಗೆಲ್ಲ ಒಂದು ಫೋಟೋ ಕೈಲಿ ಹಿಡ್ಕೊಂಡ್ ಬಂದಿರ್ತೀರಿ. ಮನೆಯಲ್ಲಿ ಮಕ್ಕಳಿಗೆ ಅದು ತಡೆಯೋದಿಲ್ಲ. ಇವತ್ತಿನ ಮಕ್ಕಳಿಗೆ ಫೋಟೋ, ಪೂಜೆ, ಪುನಸ್ಕಾರ ಬಹಳ ಕಷ್ಟ. ಸಣ್ಣದಾಗಿ ನಿಮ್ಮ ಕುಲದೇವರನ್ನ, ಮನೆ ದೇವರ ಒಂದು ಫೋಟೋ, ಒಂದು ವಿಗ್ರಹ ಮಾತ್ರ ನಿಮ್ಮ ದೇವರ ಸಾನ್ನಿಧ್ಯದಲ್ಲಿರಲಿ. ಹೋದ ಕಡೆ ಎಲ್ಲ ಒಂದೊಂದು ಫೋಟೋ, ಒಂದೊಂದು ವಿಗ್ರಹ ಕೈಲಿ ಹಿಡ್ಕೊಂಡ್ ಬಂದಿರ್ತೀರಿ.
ಯಾವಾಗ ಮನೇಲಿ ಗಲಾಟೆ ಮಾಡ್ತಾರೋ, ಮಕ್ಕಳು ಗಲಾಟೆ ಮಾಡ್ತಾರಲ್ಲ ಅಂತ ಆ ಫೋಟೋನೆಲ್ಲ ಬ್ಯಾಸ್ಕೆಟ್ ತುಂಬಿಕೊಂಡು ಮಾಘ ಮಾಸ ಬೆಳಗ್ಗೆ ಸ್ನಾನಕ್ಕೆ ಹೋಗ್ತೀವಲ್ಲ, ಮಾಘ ಸ್ನಾನ ತೊಗೊಂಡೊಂದು ನೀರು ಬಿಟ್ಬಿಡೋದು. ಅದು ಗಾಜು ಅಥವಾ ಒಂದು ಫ್ರೇಮು ಅಥವಾ ಅದರಿಂದ ಏನು ವೆಚ್ಚ ಕಮ್ಮಿ ಆಗುತ್ತೋ ಇದು ಯಾವ ಚಿಂತನೆಯೂ ಇಲ್ಲ, ತೊಗೊಂಡೋಗಿ ನೀರು ಬಿಟ್ಬಿಡೋದು. ಇಲ್ಲಾಂದ್ರೆ ಎಲ್ಲಿ ಅಶ್ವತ್ಥ ಕಟ್ಟೆ ಇದೆಯೋ ತೊಗೊಂಡೋಗಿ ಅಲ್ಲಿ ಜೋಡಿಸ್ಬಿಡೋದು. ನಿಮಗೆ ಬೇಡವಾದ್ದು ಅಲ್ಲಿ ತೊಗೊಂಡೋಗಿ ಹಾಕು. ಇಂತಹ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ತರುವಾಗ ಆಲೋಚನೆ ಮಾಡಿ, ತಂದ ಮೇಲೆ ಅದನ್ನು ಹೇಗೆ ಇಟ್ಕೊಳ್ಬೇಕೋ ಆಲೋಚನೆ ಮಾಡಿ. ಅಥವಾ ನಿಮಗೆ ಯಾವುದಾದ್ರು ಸಾನ್ನಿಧ್ಯಕ್ಕೆ ಅದನ್ನು ಇಷ್ಟಪಟ್ಟು ಇಲ್ಲಿ ತಂದು ಕೊಡಿ ಅಂದರೆ ಅಲ್ಲಿ ಕೊಡಿ. ಅದು ಬಿಟ್ಟು ಎಲ್ಲಂದ್ರಲ್ಲಿ ಬೀದಿಯಲ್ಲಿ ಬಿಸಾಕಬೇಡಿ. ಅದು ನಾವು ಮಾಡೋದು ಇನ್ನಷ್ಟು ದೊಡ್ಡ ಕರ್ಮದ ಫಲ ಆಗುತ್ತೆ. ಯಾರೊಬ್ಬರಾದರೂ ಸಹಿತ ನದಿ ಸ್ನಾನಕ್ಕೆ ಹೊರಡಬೇಕಾದ್ರೆ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಹೋಗ್ತಾರೆ. ಒಂದು ಪ್ರೀತಿ ವಿಶ್ವಾಸ, ಅಲ್ಲಿ ಏನೊಂದು ಸಾನ್ನಿಧ್ಯ ಇದೆ ಅಂತ ಹೋಗ್ತಾರೆ. ಒಂದು ಭಕ್ತಿ ಪ್ರಧಾನವಾಗಿರುವಂತಹ ಸಾನ್ನಿಧ್ಯ ಆಗಿರುತ್ತೆ. ಅಲ್ಲಿ ನಾವು ಬಿಟ್ಟಂತ ಬಟ್ಟೆ ಕೊಳೆತು ಆ ಭೂಮಿಯಲ್ಲಿದ್ದು ಅದ್ರ ಮೇಲೆ ನಾವು ಇನ್ನೊಬ್ರು ಬಂದು ಕಾಲಿಟ್ಟಾಗ ಅಲ್ಲಿ ಏನೋ ಒಂಥರ ಹಿಂಸೆ ಆಗತ್ತಲ್ಲ. ಆ ಹಿಂಸೆ ಆದಾಗ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಪಾವಿತ್ರ್ಯತೆ ಅದು ಕಳ್ಕೊಂಡಂಗಾಗ. ಅದರಿಂದ ಮತ್ತಷ್ಟು ಜನಕ್ಕೆ ನೋವು. ಅಷ್ಟೇ ಅಲ್ಲದಿರ ಅದೇ ನೀರೇ ನಾಳೆ ಕುಡಿಲಿಕ್ಕೆ ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕುಡಿದು ಅದನ್ನೇ ಜೀವವಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ. ಅದಕ್ಕೂ ಸಹಿತ ನಾವು ದ್ರೋಹ ಬಗ್ದಂಗಾಗಲ್ವಾ? ಆದಷ್ಟು ಇನ್ನು ಮುಂದೆ ಯಾವುದೇ ಕ್ಷೇತ್ರಕ್ಕೆ ಕೊಡಿ, ಧರ್ಮಸ್ಥಳ ಇರಲಿ, ತಿರುಪತಿ ಇರಲಿ, ಅಥವಾ ಶ್ರೀರಂಗಪಟ್ಟಣ ಇರಲಿ, ಇನ್ನೊಂದು ನಂಜನಗೂಡು ಕ್ಷೇತ್ರ ಇರಲಿ, ಯಾವುದೇ ಪರಮ ಪವಿತ್ರವಾದಂಥದ್ದು ಅದು. ಆ ಸಾನ್ನಿಧ್ಯಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡಿ, ತೀರ್ಥ ಸ್ನಾನ ಆಗಲಿ. ಆದರೆ ನಿಮ್ಮ ಬಟ್ಟೆಗಳನ್ನು ಅಲ್ಲಿ ಬಿಡಬೇಡಿ. ಹಾಗೂ ನಿಮ್ಮ ಬಟ್ಟೆಯಲ್ಲಿ ಬಿಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಒಂದು ಸ್ವಲ್ಪ ದೂರ ದಡದಲ್ಲಿ ಅದನ್ನ ಬಟ್ಟೆಗಳನ್ನ ಬಿಡ್ಲಿಕ್ಕೆ ಅಂತ ಒಂದು ಸಾನ್ನಿಧ್ಯ ಮಾಡಿರ್ತಾರೆ, ಒಂದು ಸ್ಥಳ ಇರುತ್ತೆ. ಯಾಕೆಂದ್ರೆ ಕೆಲವರು ಪದ್ಧತಿಗಳು ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಕೆಲವರು ಪದ್ಧತಿ ಏನಂದ್ರೆ ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಮೈ ಮೇಲೆ ಇರ್ತಕ್ಕಂಥ ಪೀಡೆ ಹೋಯ್ತು ಅನ್ನೋ ತರ ಚಿಂತನೆ. ಎಲ್ಲಿ ಹೋಗುತ್ತೆ ಪೀಡೆ? ಅದಿನ್ನೂ ಅಂಟ್ಕೊಳ್ಳುತ್ತೆ ಆ ಥರ ಮಾಡಿದಾಗ. ಹಾಗೆ ಹಿಂದೆ ಒಂದಷ್ಟು ಜನ ದೊಡ್ಡವರು ಹೇಳಿರ್ತಾರೆ, ನದಿ ಸ್ನಾನಕ್ಕೆ ಹೋದಾಗ ಅಲ್ಲೊಂದು ಜೊತೆ ಬಿಟ್ಟು ಬನ್ನಿ ಅಂತ. ಆ ನದಿ ಸ್ನಾನಕ್ಕೆ ಹೋದಾಗ ನೀವು ಬಿಟ್ಟು ಬರುವಂತಹ ಮನಸ್ಸೇ ನಿಮಗಿದ್ರೆ ನೀವೇನ್ ಮಾಡಬೇಕು? ದಡದಿಂದ ಸ್ವಲ್ಪ ದೂರ ಅಥವಾ ಅಲ್ಲಿ ಯಾರಾದರೂ ಒಬ್ರು ಬಡಬಗ್ಗರು ಕೂತ್ಕೊಂಡಿದ್ದು ಆ ವಸ್ತ್ರವನ್ನು ನಾವು ಉಟ್ಕೊಳ್ತೀವಿ, ನಮಗೆ ಕೊಡಿ ಅನ್ನೋ ಅಪೇಕ್ಷೆ ಇಟ್ಟರೆ ಅವರು ಕೊಡಿ. ಇಲ್ಲ ಅಂದ್ರೆ ಸ್ವಲ್ಪ ನೀರಿಂದ ಸ್ವಲ್ಪ ದೂರದಲ್ಲಿ ಇಡಿಯಲ್ಲಿ. ಆ ನೀರಿಗೆ ತೊಂದರೆ ಆಗಬಾರ್ದು, ಆ ಪರಿಸರಕ್ಕೆ ತೊಂದರೆ ಆಗಬಾರ್ದು. ಪರಿಸರ ಶುದ್ಧತೆಯನ್ನ, ಆ ಪಾವಿತ್ರ್ಯತೆಯನ್ನು ಕಾಪಾಡಿ ಆ ಬಟ್ಟೆಗಳನ್ನು ಸ್ವಲ್ಪ ದೂರದಲ್ಲೆಲ್ಲರೂ ಇಟ್ಟು ನಮಸ್ಕಾರ ಮಾಡಿ ಬನ್ನಿ. ಇದು ನಿಮ್ಮಲ್ಲಿ ನಮ್ಮ ಕಡೆಯಿಂದನೂ ಒಂದು ಬೇಡಿಕೆ ಇಟ್ಟಿದ್ದೀವಿ ನಾವು. ಯಾಕೆಂದ್ರೆ ಆ ಪರಿಸರ ಪ್ರಕೃತಿಯನ್ನು ಹಾಳು ಮಾಡೋದಕ್ಕೆ ನಾವು ಯಾರು? ಅಲ್ಲಿ ಸುಂದರವಾದಂತಹ ಸರೋವರ, ಹರಿಯುವ ನೀರು, ಆ ಸುಂದರವಾದ ಸಾನ್ನಿಧ್ಯ ಇರೋದ್ರಿಂದ ಇವತ್ತು ನಾವು ಮಾಘ ಸ್ನಾನಕ್ಕೆ ಅಲ್ಲಿ ಹೋಗ್ತಿದ್ದೀವಿ. ನಾಳೆ ನಮ್ಮ ಮುಂದಿನ ಮಕ್ಕಳು, ಮರಿ ಮಕ್ಕಳು ಅವ್ರ ನೋಡೋದು ಬೇಡವಾ? ಅಲ್ಲಿ ಆ ಸ್ಥಾನಕ್ಕೆ ಹೋಗೋದು ಬೇಡವಾ? ಅದು ನಾವು ಕಾಪಾಡ್ಕೋಬೇಕಲ್ಲ. ಅಷ್ಟೇ ಅಲ್ದಿರ ಇವತ್ತಿನ ಪರಿಸ್ಥಿತಿಗಳಂತೂ ಸಾಕಷ್ಟು ಬೇರೆ ಬೇರೆ ಥರನೇ ನಡೆದು ಹೋಗ್ತಾ ಇದೆ. ಇರೋದನ್ನ ನಾವು ಉಳಿಸ್ಕೋಬೇಕು. ಮುಂದಿನ ಪ್ರಜೆಗಳಿಗೆ, ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ನನ್ನನ್ನು ಅವತ್ತು ನಮ್ಮ ತಾಯಿಯವರು ಮಾಘಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆಗೆ ಆ ಕರ್ಕೊಂಡು ಹೋಗ್ತಾ ಇದ್ರ ಫಲ ಹೇಗೆ, ಸ್ನಾನ ಹೇಗೆ, ಅಲ್ಲಿನ ಪೂಜಾ ಪದ್ಧತಿ ಏನು, ಯಾವ ಕ್ರಮ, ನಮ್ಮ ತಾಯಿಯವರು ಹೇಗೆ ನಡೆಸ್ಕೊಳ್ತಿದ್ರು, ಹೇಗೆ ನಡೀತಿದ್ರು, ಅದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ನನಗಿದ್ದರಿಂದ ನಾನು ಈ ಜಾಗದಲ್ಲಿ ಕೂತ್ಕೊಂಡು ನಿಮಗೆ 4 ಮಾತು ಹೇಳಲಿಕ್ಕೆ ದಾರಿ ಆಯಿತು. ಜೊತೆಗೆ ಇದರ ಫಲಾಫಲಗಳು ಗ್ರಂಥಗಳಲ್ಲೂ ಅದೇ ತರ ಆಧಾರ ಇತ್ತು. ಅವ್ರು ಏನ್ ಮಾಡ್ತಿದ್ರು ಅದು ಗ್ರಂಥಗಳಲ್ಲಿ ಆಧಾರ ಇತ್ತು. ಬಹುಶಃ ಅವರ ಹಿರಿಯರು ಯಾರು ಮಾರ್ಗದರ್ಶನ ಕೊಟ್ಟಿದ್ರು ಅವರು ಅದನ್ನು ಪಾಲನೆ ಮಾಡಿದ್ರು. ಮಾಡುವಾಗ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಚಿಕ್ಕ ಮಕ್ಕಳವಾಗಿರೋ ನನಗೆ 8 ವರ್ಷ, 9 ವರ್ಷ, 10 ವರ್ಷ ಆ ಸನ್ನಿವೇಶದಲ್ಲೂ ಬೆಳಗ್ಗೆ ನಾವು ಅವರಿಂದ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ವಿ. ಅದಾದ್ಮೇಲೆ ಸ್ವಲ್ಪ ದಿವಸ ಮೇಲೆ ಸೈಕಲ್ ಅಲ್ಲಿ ಓಡೋಕೆ ಶುರು ಮಾಡಿದ್ವಿ ನಾವು. ಆದ್ರೂ ಮಾಘ ಸ್ನಾನ ಹೋದಾಗ ಅದ್ರ ಆನಂದವೇ ಬೇರೆ. ಅದು ನಾವೆಲ್ಲ ಹುಡುಗರು ಒಂದಷ್ಟು ಜನ ಬ್ಯಾಚ್ ರಾತ್ರಿನೇ ಸೈಕಲ್ ಇಸ್ಕೊಂಡ್ಬಿಡ್ತಾ ಇದ್ವಲ್ಲ. ಹಗಲೊತ್ತು ಸೈಕಲ್ ತೊಳಿಲಿಕ್ಕೆ ದುಡ್ಡು ಜಾಸ್ತಿ ಕೊಡಬೇಕು. ರಾತ್ರಿ ಹೊತ್ತಾರೆ 4 ಆಣೆ 8 ಆಣೆ ಮಾತ್ರ ಅದಕ್ಕೆ. ಯಾಕೆ ಅವ್ನಿಗೆ ಅಂಗಡಿ ಒಳಗೆ ನಿಲ್ಸ್ಕೊಳ್ಳೋಕೆ ಫ್ರೀ ಇರುತ್ತೆ. ನಾವು ಬೆಳಿಗ್ಗೆ ತಗೊಂಡು ಅಂಗಡಿ ಹತ್ರ ಬಿಟ್ಬಿಡೋದು. ಇದು ಸುಮಾರು ಕಡೆ ಇತ್ತು. ಇವಾಗೆಲ್ಲ ಬೈಕುಗಳು ಬಂದಿದೆಯಲ್ಲ, ಅವಾಗ ನಮ್ಮ ಸೈಕಲ್ಲೇ ದೊಡ್ಡದು. ಇರ್ಲಿ, ಆ ಪ್ರಪಂಚ, ಆ ಸುಖ, ಆ ಸಂತೋಷ, ಆ ಹಿಂದಿನ ಒಂದು ನಮಗೆ ಸಿಕ್ಕಂತ ಒಂದು ಅವಕಾಶಗಳು ಇವತ್ತಿನ ಮಕ್ಕಳಿಗೆ ಇಲ್ವೇ ಇಲ್ಲ. ಇವತ್ತಿನ ಮಕ್ಕಳಿಗೆ ಸಿಕ್ಕಿರೋದು ಒಂದೇ ಮೊಬೈಲ್. ಇವತ್ತಿನ ಮಕ್ಕಳಿಗೆ ಮೊಬೈಲ್ ಒಂದೇ ಪ್ರಪಂಚ. ಆದರೆ ಹಿಂದಿನ ಪ್ರಪಂಚ ಅದಲ್ಲ. ಹಿಂದೆ ಪ್ರತಿಯೊಂದರ ಬಗ್ಗೆನೂ ಅರಿವಿತ್ತು. ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ಏನಕ್ಕೋಸ್ಕರ ಮಾಡಬೇಕು ಅನ್ನೋ ಮಾಹಿತಿ ಇತ್ತು. ಬೇವು ನೋಡಿ, ಅಶ್ವತ್ಥದ ಪಕ್ಕದಲ್ಲೇ ಬೇವು ಇರ್ತಿತ್ತು. ಅಶ್ವತ್ಥ ಮತ್ತು ಬೇವು ಮಧ್ಯದಲ್ಲಿ ನಾಗರಕಲ್ಲು ಇರ್ತಿತ್ತು. ಆ ನಾಗರಕಲ್ಲು ಅಶ್ವತ್ಥ ಕಟ್ಟೆ ಅಂತ ಹೆಸರಾಯಿತು. ಆ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂತದ್ದಾಯಿತು. ವೃಕ್ಷಗಳಲ್ಲೇ ಬೃಹತ್ ಮಟ್ಟದ ವೃಕ್ಷ ಅಶ್ವತ್ಥ ವೃಕ್ಷ. ಅದಕ್ಕೆ ಅದನ್ನ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಎಷ್ಟು ಪವಿತ್ರವಾಗಿರತಕ್ಕಂಥ ಆ ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ. ಇದೆಲ್ಲ ಸುಮ್ಮನೆ ಮಾಡಿಟ್ಟಿರೋದಲ್ಲ, ಅಥವಾ ಯಾರೋ ಟೈಮ್ ಪಾಸ್ಗಾಗಿ ಮಾಡಿರೋದಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಸತ್ಯ ಇದೆ, ಒಂದು ಅರಿವಿದೆ, ಒಂದು ವಿಶೇಷತೆ ಇದೆ. ಸೈನ್ಸ್ ಒಪ್ಕೊಳ್ಳುತ್ತೆ. ಬೆಳಿಗ್ಗೆ ಯಾರು ಅಶ್ವತ್ಥ ವೃಕ್ಷದ ಹತ್ರ ಕೂತ್ಕೊಂಡು ಅಲ್ಲಿ ಉಸಿರಾಟ ಪ್ರಕ್ರಿಯೆಯನ್ನು ಸಮಂಜಸವಾಗಿ ನಡೆಸ್ಕೊಳ್ತಾರೋ ಅವರ ಜೀವನ ಬಹಳ ಚೆನ್ನಾಗಿರುತ್ತೆ, ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಯಾಕೆಂದ್ರೆ ಅಲ್ಲಿರುವಂತಹ ಆ ಗಾಳಿ ವಾತಾವರಣ ಅಷ್ಟು ಪವಿತ್ರತೆ ಅದು. ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ, ಗರ್ಭ ಧರಿಸಲಿಕ್ಕೆ ಆಗದಿರತಕ್ಕಂತಹ, ಗರ್ಭಕ್ಕೆ ತೊಂದರೆ ಇರತಕ್ಕಂತಹ ಮದುವೆ ಆದಂತಹ ನವದಂಪತಿಗಳಲ್ಲಿ ಅಥವಾ ದಂಪತಿಗಳ ಮಧ್ಯದಲ್ಲಿ ಏನೋ ಸಮಸ್ಯೆ ಇತ್ತು. ಗಂಡ ಹೆಂಡತಿರ ಮಧ್ಯದಲ್ಲಿ ಅವರ ಹೆಣ್ಣು ಗರ್ಭ ಧರಿಸಲಿಕ್ಕೆ ಆಗದಿರ ಒದ್ದಾಡ್ತಿರ್ತಾಳ ತಾಯಿ.
ಗರ್ಭದಲ್ಲಿರ್ತಕ್ಕಂಥ ದೋಷ ಇವತ್ತಿನ ಸೈಂಟಿಫಿಕ್ ಬಂದರೆ ಅದಕ್ಕೆ ಬೇರೆ ಬೇರೆ ಥರ 100 ಚಿಂತನೆಗಳಿದೆ. ಏನೂ ಬೇಕಿಲ್ಲ. ಮದುವೆ ಆದಂತಹ ಹೊಸದರಲ್ಲಿ ಅಕಸ್ಮಾತ್ ನಿಮಗೆ ಗರ್ಭ ಧರಿಸಲಿಕ್ಕೆ ಆಗಲಿಲ್ಲ, ಆ ಸನ್ನಿವೇಶ ಗರ್ಭ ನಿಲ್ಲಿಲ್ಲ, ಅಂತಹವ್ರು ನೀವು ಮಾಡಬೇಕಾದ್ದು ಕರೆಕ್ಟಾಗಿ ಒಂದು 18 ಅಥವಾ 22 ಅಥವಾ 48 ದಿವಸ ಆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಗರ್ಭದಲ್ಲಿರ್ತಕ್ಕಂಥದ್ದು ಏನೇ ದೋಷ ಇದು ದೂರ ಆಗುತ್ತೆ, ಗರ್ಭ ಧರಿಸುವಂಥದ್ದಾಗತ್ತೆ. ಇದಕ್ಕೆ ಔಷಧಿಯೇ ಇಲ್ಲ, ಈಸಿಯಾಗಿ ಆಗೋ ಕೆಲಸ. ಅಥವಾ ಒಳಗೆ ಇನ್ನೇನೋ ಸಮಸ್ಯೆ ಇದೆ ಅಂದರೆ ಅದೇ ಒಂದು ಅಶ್ವತ್ಥ ವೃಕ್ಷದ ಬೇರು, ಅಶ್ವತ್ಥ ವೃಕ್ಷದ ಹಣ್ಣು, ಅದು ಔಷಧಿ ಆಗುತ್ತೆ. ಇದೆಲ್ಲ ಬಹಳ ಕ್ರಮ ಇದೆ. ಹಿಂದಿನವರು ಇದೆಲ್ಲ ಹೇಳ್ಕೊಡ್ತಾ ಇದ್ರು, ನಡೆಸ್ತಾ ಇದ್ರು. ಇವತ್ತು ಹಿಂದಿನವ್ರು ಮಾತೇ ಹಿಂದಿನವ್ರು ಮನೆಗೆ ಇಲ್ವಲ್ಲ, ಅವ್ರು ಆಶ್ರಮದಲ್ಲಿ ಇರ್ತಾರೆ, ಇವರು ಹಾಸ್ಪಿಟಲ್ ಇರ್ತಾರೆ. ಅಲ್ಲಿ ಹೋಗಿ ಫೀಸ್ ಕಟ್ಟಬೇಕು, ಅವ್ರು ಕೂಡ ಟ್ಯಾಬ್ಲೆಟ್ ತಗೊಳ್ಬೇಕು. ಆದರೆ ಹಿಂದಿನವ್ರು ಈಸಿಯಾಗಿ ಊಟ ಆಹಾರ ಪದ್ಧತಿಗಳಲ್ಲೇ ನಮಗೆ ಆರೋಗ್ಯವನ್ನು ಗುಣಪಡಿಸೋರು. ಈಗ ನಮ್ಗೆ ಯಾವ್ದು ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಒಳ್ಳೆ ಆರೋಗ್ಯ ಬೇಕಾದ್ರೆ ಹಿರಿಯರನ್ನ ನಮ್ಮ ಜೊತೆಲಿ ಇಟ್ಕೊಳ್ಬೇಕು. ದುಡ್ಡು ಜಾಸ್ತಿ ಇದೆ ಅಂದರೆ ಹಾಸ್ಪಿಟಲ್ ಡಾಕ್ಟರ್ ಜೊತೆಗೆ ಇಟ್ಕೊಳ್ಬೇಕು. ಎರಡೇ ಕೆಲಸ. ಒಳ್ಳೇದಾಗಲಿ. ಮಾಘಸ್ನಾನ ಮಾಡೋದ್ರಿಂದ ಅದರ ಫಲಗಳಾದರೂ ಏನು? ಈ ಮಾಘಸ್ನಾನ ಸಮಯದಲ್ಲಿ ಮಾಘಪುರಾಣ ಎಂಬತಕ್ಕಂಥದ್ದಿದೆ. ಆ ಮಾಘಪುರಾಣವನ್ನ ಪ್ರತಿ ಕಾಲಕ್ಕೂ ಸಹಿತ ನಾವು ಅದನ್ನ ಅಂದ್ರೆ ಆಯಾ ದಿನಕ್ಕೆ ಎಷ್ಟು ಸಬ್ಜೆಕ್ಟ್ ಎಷ್ಟಿರುತ್ತೋ ಅಷ್ಟನ್ನೇ ಓದ್ಕೊಳ್ಬೇಕು. ಅಥವಾ ಇತ್ತೀಚಿನ ದಿನಗಳಲ್ಲಂತೂ ಮಾಘಪುರಾಣ ಸಹಿತ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಎಲ್ಲವನ್ನೂ ಸಹಿತ ಒಟ್ಟಾರೆ ಹೇಳಬೇಕಂದ್ರೆ ಮಾಘಪುರಾಣ ಏನಕ್ಕೆ ಮಾಡಬೇಕು, ಏನಕ್ಕೋಸ್ಕರ ಓದಬೇಕು, ಮಾಘ ಮಾಸದ ಸ್ನಾನ ಅಂದ್ರೆ ಏನು, ಈ ಮಾಘ ಮಾಸದಲ್ಲಿ ನಮ್ಮ ಕರ್ಮಗಳು ಹೇಗೆ ಕಳೆಯುತ್ತೆ, ಮಾಘ ಮಾಸ ಸ್ನಾನ ಮಾಡುವ ಸಮಯ ಯಾವುದು, ಮಾಘ ಸ್ನಾನನ ಎಲ್ಲಿ ಮಾಡಬೇಕು, ಇದೆಲ್ಲವೂ ಸಹಿತ ಬಹಳಷ್ಟು ವಿಚಾರಗಳಿದೆ. ಇದನ್ನ ತಿಳ್ಕೊಳ್ಳುವಂಥದ್ದಿದೆ. ಆದರೆ ಮಂಗಳವಾರ ಅಮಾವಾಸ್ಯೆ ಬಂದಾಗ ನಮ್ಮಲ್ಲಿ ಕೆಲವು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ಹನುಮ ಪ್ರಾರ್ಥನೆ, ರಾಮ ಪ್ರಾರ್ಥನೆ, ಶಕ್ತಿ ದೇವತಾ ಆರಾಧನೆ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಕಬ್ಬಿನ ಹಾಲಿನಿಂದ ಅಭಿಷೇಕ. ಅಮ್ಮನವರಿಗೆ ಕಬ್ಬಿನ ಹಾಲು ಅಭಿಷೇಕ ಅಂದ್ರೆ ಬಹಳ ತೃಪ್ತಿ. ಜೊತೆಗೆ ಆ ತಾಯಿ ಸಂತೃಪ್ತಲಾಗ್ತಾಳೆ. ಅವಳು ತೃಪ್ತಲಾದರೆ ನಮ್ಮನ್ನೆಲ್ಲರನ್ನೂ ಸಹ ತೃಪ್ತಿಪಡಿಸ್ತಾಳೆ. ದೇವಿಯ ಕೃಪಾಶೀರ್ವಾದ ಪಡಿಬೇಕಾದ್ರೆ ಮಂಗಳವಾರ ಬರುವ ಅಮಾವಾಸ್ಯೆ ಈ ಶುಭ ದಿನ ಕಬ್ಬಿನ ಹಾಲು ಅರಿಶಿಣದಿಂದ ಅಮ್ಮನವರಿಗೆ ಒಂದು ಸ್ನಾನ ಆಗಬೇಕಂತೆ. ಅಂದ್ರೆ ಅರಿಶಿಣದ ನೀರಲ್ಲಿ ಮತ್ತು ಕಬ್ಬಿನ ಹಾಲಲ್ಲಿ ಅಭಿಷೇಕ ಆದ್ರೆ ದೇವಿ ಪ್ರಸನ್ನಳಾಗ್ತಾಳೆ ಎಂಬತಕ್ಕಂಥದ್ದು ಒಂದಷ್ಟು ಆಧಾರಗಳಿದೆ. ಮಾಘ ಮಾಸದಲ್ಲಿರ್ತಕ್ಕಂಥ ಈ ಶುಭ ದಿನಗಳಿಗೋಸ್ಕರ ಕಳೆದ 6 ತಿಂಗಳ ಹಿಂದೆ ಮದುವೆ ಬುಕ್ ಆದ್ರೂ ಅಂದ್ರೆ ಮದುವೆಗೆ ಸೆಟ್ ಆದ್ರೂ ವಧುವರರ ಜಾತಕಚಾರದಲ್ಲಿ ಏನೇ ದೋಷಗಳಿದ್ರೂ ಆ ದೋಷಗಳನ್ನು ದೂರ ಮಾಡುವ ಶಕ್ತಿ ಈ ಮಾಘ ಮಾಸಕ್ಕಿದೆ. ಅದಕ್ಕೆ ಮಾಘ ಮಾಸದಲ್ಲಿ ಮದುವೆ ಅಂದ್ರೆ ಎಂಥವರಾದ್ರೂ ಸಹಿತ ಕಾತುರತೆಯಿಂದ, ಆತುರತೆಯಿಂದ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಒಂದು ವಿಶೇಷವಾಗಿ ಯೋಚನೆ ಮಾಡ್ತಾರೆ. ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಮಾಸದ ಒಂದೊಂದು ದಿನದ ಆ ತಿಥಿವಾರ ನಕ್ಷತ್ರಗಳು ಸಹಿತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆ, ಮಾಘ ಮಾಸದ ಮಾಘ ಶುದ್ಧ ಪಂಚಮಿ, ಮಾಘ ಶುದ್ಧ ದಶಮಿ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಾಸಗಳಲ್ಲಿ ಬರ್ತಕ್ಕಂತಹ ಒಂದೊಂದು ದಿನವೂ ಅಮೂಲ್ಯವೇ. ಇಂತಹದ್ರಲ್ಲಿ ಈ ಒಂದು ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯಸ್ಸನ್ನು ಕೊಡತಕ್ಕಂತಹದ್ದು, ಕುಟುಂಬದಲ್ಲಿ ಅದರ ಕಾರ್ಯನಿರ್ವಹಣೆಗೆ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಯುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ. ಮಾಘಸ್ನಾನ ಎಂಬತಕ್ಕಂಥದ್ದು ನೋಡಿ, ಬೆಳಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ತೀರ್ಥಕ್ಷೇತ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ, ವಿಶೇಷವಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡತಕ್ಕಂಥದ್ದು. ಮಾಘಸ್ನಾನ ಕಲ್ಯಾಣಿ, ಹರಿಯುವ ನೀರು, ಸಮುದ್ರ ತೀರ, ಬಾವಿ, ಬೋರ್ವೆಲ್ಲು ಇಂತಹ ಕಡೆ ಸ್ನಾನ ಮಾಡ್ತಾರೆ. ಮನೆಗಳಲ್ಲಿ ಮಾಡತಕ್ಕಂಥದ್ದಲ್ಲ. ಮನೆಯಲ್ಲಿ ಮಾಡಿದ್ರೂ ತಪ್ಪಲ್ಲ. ಯಾಕೆಂದ್ರೆ ಸ್ನಾನ ಬೆಳಿಗ್ಗೆ ಸೂರ್ಯ ಉದಯೋದಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಬೇಕು. ಮತ್ತೆ ಈ ಮಾಸ ಪೂರ್ತಿ ತಣ್ಣೀರಲ್ಲೇ ಸ್ನಾನ ಇರುತ್ತೆ. ಅದು ಒಂದಷ್ಟು ಜನಕ್ಕೆ ತಣ್ಣೀರು ಸ್ನಾನ ಆಗುತ್ತೆ, ಕೆಲವರಿಗೆ ಆಗುದಿಲ್ಲ. ಆದರೆ ಮನೆಯೊಳಗಿದ್ರೆ ನಿಮ್ಮ ಅನುಕೂಲ ಹೇಗೆ ಬೇಕಾದ್ರೆ ನಡೀಬಹುದು. ಆದರೆ ಕೆರೆ, ಬಾವಿ, ಹರಿಯುವ ನೀರು, ಸಮುದ್ರ, ಬೋರು ಇಂಥ ಕಡೆ ತೊಂದರೆ ಇಲ್ಲ. ಇನ್ನೊಂದು ವಿಚಾರ ಹೇಳ್ಬೋದಾದ್ರೆ, ನಿಂತ ನೀರಾದ್ರೆ ಅಥವಾ ನೀವು ಹಿಡಿದಿಟ್ಟಂತ ನೀರಿಗೆ ಸ್ವಲ್ಪ ಚಳಿ ಜಾಸ್ತಿ, ತಣುವು ಜಾಸ್ತಿ ಆಗಿರುತ್ತೆ. ಅದೇ ಒಂದು ಕಲ್ಯಾಣಿ ಅಥವಾ ಬಾವಿ, ಭೂಮಿಯಲ್ಲಿರ್ತಕ್ಕಂಥದ್ದು ಸುಮಾರು 40 ಅಡಿ 50 ಅಡಿ ತಳಗಡೆ ಇರ್ತಕ್ಕಂಥ ನೀರು ಯಾವತ್ತೂ ಬೆಚ್ಚಗಿರುತ್ತೆ, ಒಂಥರ ಬಿಸಿನೇ ಇರುತ್ತದು. ಅದಕ್ಕಿಂತ ಹೆಚ್ಚಿನಾಗಿ ಬೋರ್ವೆಲ್ ವಾಟರ್, ಬೋರ್ ಆನ್ ಮಾಡಿದ ಒಂದು 5 ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡಿದ್ರೆ ಅದು ಬಿಸಿನೀರಿನ ಸಮಾನನೇ. ಆದರೆ ಈ ಮಾಸದಲ್ಲಿ ಮಾಡತಕ್ಕಂಥ ಈ ಮಾಘ ಸ್ನಾನ ಇದೆಯಲ್ಲ, ಇದು ಬಹಳ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಇದಕ್ಕೆ ಪುರಾಣಗಳಲ್ಲೂ ಉಲ್ಲೇಖ ಇದೆ ಮತ್ತು ಧರ್ಮಶಾಸ್ತ್ರದಲ್ಲೂ ಇದೆ. ಈ ಮಾಘ ಸ್ನಾನ ಮಾಡತಕ್ಕಂಥವರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡೋದಕ್ಕೆ ಹೊರಡಬೇಕು. ಸ್ನಾನ ಮಾಡಿದ ನಂತರ ಅಲ್ಲೇ ಆ ನದಿ ತೀರ ಅಥವಾ ಎಲ್ಲಿ ಸ್ನಾನ ಮಾಡ್ತಿರೋ ಅಲ್ಲಿ ವಿಶೇಷವಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು. ಒಂದು ಚಿಕ್ಕದಾದಂತಹ ವಿಷ್ಣು ಫೋಟೋನ ಇಟ್ಕೊಂಡು ಒಂದು ರಂಗೋಲಿನ ಹಾಕಿ 2 ದೀಪಗಳನ್ನು ಅಂಟಿಸಿಟ್ಟು ಅಲ್ಲೇ ಪೂಜೆ ಮಾಡತಕ್ಕಂಥದ್ದು ಅಥವಾ ಗಂಗೆ ಪೂಜೆ ಮಾಡತಕ್ಕಂಥದ್ದು. ಈ ಮಾಸದಲ್ಲಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸ್ನಾನ ಮಾಡಿದ ನಂತರ ಮಡಿ ವಸ್ತ್ರಗಳನ್ನು ಉಟ್ಕೊಂಡ ಮೇಲೆ ಅಲ್ಲೇ ಇರ್ತಕ್ಕಂಥ ಮತ್ತೊಬ್ಬರು ಸ್ನಾನಕ್ಕೆ ಬಂದಿರ್ತಾರಲ್ಲ, ಸುಮಂಗಲೆಯರು, ಹೆಣ್ಣು ಮಕ್ಕಳು, ಅವರು ಇವರು, ಆ ಸ್ನಾನಕ್ಕೆ ಬಂದಂತ ಅವರಿಗೆ ಏನಾದ್ರು ಒಂಚೂರು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯವನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಅದು ಬಹಳ ಶ್ರೇಷ್ಠ. ಇನ್ನು ಈ ಮಾಘ ಮಾಸದ ಹುಣ್ಣಿಮೆ,
ಈ ಮಾಘ ಮಾಸದ ಹುಣ್ಣಿಮೆ ಎಂದು ಮರದ ಬಾಗನ ಕೊಡ್ತಕ್ಕಂಥದ್ದು, ಬಾಗನವನ್ನ ಕೊಡ್ತಕ್ಕಂಥದ್ದು, ಮಡಲಕ್ಕಿ ಕೊಡ್ತಕ್ಕಂಥದ್ದು. ಅವತ್ತಿನ ದಿವಸ ಯಾರಿಗೇ ನೀವು ಮರದ ಬಾಗನ ಕೊಟ್ಟರು ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಸೌಮಂಗಲ್ಯತನವನ್ನು ವೃದ್ಧಿಸ್ತಕ್ಕಂಥದ್ದು. ಆ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿದೆ. ಜೊತೆಗೆ ಮಾಘ ಸ್ನಾನವನ್ನ ಬರೀ ಪುರುಷರು ಮಾತ್ರನ ಅಥವಾ ಮಹಿಳೆಯರು ಮಾತ್ರನ? ಅದಲ್ಲ. ಮಹಿಳೆಯರಾದರೂ ಸರಿ, ಪುರುಷರಾದರೂ ಸರಿ, ಯಾರೊಬ್ಬರಾದರೂ ಮಾಘ ಸ್ನಾನವನ್ನು ಮಾಡೋದು ಬಹಳ ವಿಶೇಷ. ಇನ್ನು ಮನೆಯಲ್ಲಿ ಹಿರಿಯರಿದ್ರೆ ಅವರನ್ನ ಮಾಘಸ್ಥಾನಕ್ಕೆ ಕರ್ಕೊಂಡೋದ್ರೆ ಕಿರಿಯರಿಗೆ, ನಿಮಗೆ, ಮಕ್ಕಳಿಗೆ ಬಹಳ ಶ್ರೇಷ್ಠದ್ದು. ಯಾಕೆಂದ್ರೆ ಅವ್ರಿಗೂ ಆರೋಗ್ಯ, ಅವರ ಒಂದು ಯಶಸ್ಸು, ಅವರ ಒಂದು ಅಭಿವೃದ್ಧಿಗೋಸ್ಕರ ನೀವು ಶ್ರಮಿಸಿದ್ರೆ ಖಂಡಿತ ಹೇಳ್ತೀನಿ ಅವರ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಮಾಘಸ್ನಾನವನ್ನ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲಾ ಪ್ರಾಂತ್ಯಗಳಲ್ಲೂ ಇರುತ್ತೆ. ಮಾಘಸ್ನಾನ ಇವತ್ತು ನಿನ್ನೆಗೆ ಸಂಬಂಧಪಟ್ಟದ್ದಲ್ಲ, ಬಹಳ ವರ್ಷಗಳ ಇತಿಹಾಸ ಇದರಲ್ಲಿದೆ. ಇನ್ನು ಮಾಘಪುರಾಣ, ಈ ಮಾಘಪುರಾಣದಲ್ಲೂ ಒಂದು ವಿಶೇಷ ಇದೆ. ದಿನಕ್ಕೆ ಒಂದು ಅಧ್ಯಾಯದಂತೆ ಈ ಮಾಘ ಮಾಸದಲ್ಲಿ ದಿನಕ್ಕೊಂದು ಅಧ್ಯಾಯ, ಪೂರ್ಣವಾಗಿ ಸಂಪೂರ್ಣ ಅಧ್ಯಾಯಗಳಿದೆ. ಅಂದ್ರೆ ಈ ಮಾಸ ಪೂರ್ತಿ ಒಂದೊಂದು ಅಧ್ಯಾಯನೂ ಓದ್ತಾ ಇರಬೇಕು. ಆ ಒಂದು ಅಧ್ಯಾಯ ಓದಿದಾಗ ಅವತ್ತಿನ ತಾತ್ಪರ್ಯ ಏನು, ಅವತ್ತಿನ ವಿಶೇಷತೆ ಏನು, ಏನಕ್ಕೆ ಮಾಘಪುರಾಣ ಬಂತು, ಮಾಘ ಮಾಸ ಹೇಗೆ ಉಟ್ಕೊಳ್ತು, ಮಾಘ ಮಾಸದಲ್ಲಿ ಮಾಡುವ ಅನುಷ್ಠಾನಕ್ಕೆ ಹೇಗೆ ಫಲ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿ ಅದರಲ್ಲಿ ಸಿಗುತ್ತೆ. ಹಿಂದೆ ಆದರೂ ಮಾಘಪುರಾಣವನ್ನು ಓದಬೇಕಿತ್ತು, ಇವತ್ತು ಹಾಗಲ್ಲ. ಈಗ ಯೂಟ್ಯೂಬ್ ಹೋಗ್ಬಿಟ್ರೆ ಒಂದರಿಂದ ಆ ಅಧ್ಯಾಯಗಳು ಪೂರ್ಣವಾಗಿ ಮಾಘಪುರಾಣದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದು ಕಥಾ ಪ್ರವಚನದ ರೂಪದಲ್ಲಿ ಸಿಗುತ್ತೆ. ನಿಮಗೆ ಬಹಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಹಿಂಪಾಗಿ ಆನಂದವಾಗಿರುತ್ತೆ. ಯಾಕೆಂದ್ರೆ ಮಾಘಪುರಾಣವನ್ನು ನೀವು ಕೇಳಿದ್ರೆ, ನೀವು ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಇರತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಉಣಬಡಿಸಿದ್ರೆ ನಾಳೆ ದಿವಸ ಆ ಮಕ್ಕಳು ಯಶಸ್ಸಲ್ಲಿರ್ತಾರೆ, ದಾರಿಯಲ್ಲಿ ಅನುಕೂಲ ಆಗುತ್ತೆ. ಋಣಬಾಧೆಗಳನ್ನು ಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ತಂತ್ರಸಾರಗಳಿದೆ. ಯಾರು ಸಾಲದಕ್ಕೊಂದು ಪ್ರಕೋಪದಲ್ಲಿ ಸಿಕ್ಕಿರ್ತಾರೋ, ಸಾಲದ ಸುಳಿಯಲ್ಲಿ ಸಿಕ್ಕಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗದಿರ ಇರತಕ್ಕಂಥ ಅವರಿಗೆ ಒಂದು ಚಿಕ್ಕ ಉಪಾಯ ಇದೆ. ಅದನ್ನ ಇವತ್ತು ನೀವು ಮಾಡಿಕೊಂಡ್ರೆ ಖಂಡಿತ ಯಶಸ್ಸಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವತ್ತೂ ಅಷ್ಟೇ ಸಾಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂಥರ ಕುತ್ತಿಗೆ ಹಗ್ಗ ಹಾಕೊಂಡಂಗೆ, ಅದನ್ನು ಹೇಗೂ ಬಿಡಿಸ್ಕೊಳ್ಳೋದಕ್ಕಾಗುವುದಿಲ್ಲ. ನೀವು ಎಷ್ಟೇ ಬಡ್ಡಿ ಕಟ್ಟಿ ಯಾವುದನ್ನೇ ಮಾಡಿ ಏನು ಮಾಡಿದ್ರು ಅದರಿಂದ ಎಲ್ಲೋ ಒಂದು ಕಡೆ ಮತ್ತೊಂದು ಮೈನಸ್ ಇರುತ್ತೆ ವಿನಃ ಅದು ಪ್ರಾಫಿಟ್ ಬರ್ತಕ್ಕಂಥದ್ದಲ್ಲ, ಅದರಿಂದ ಲಾಭ ಆಗ್ತಕ್ಕಂಥದ್ದಲ್ಲ. ಒಂದು ಸರ್ತಿ ನೀವು ಕಟ್ಟಿರ್ತಕ್ಕಂತಹ ಬಡ್ಡಿಯನ್ನೆಲ್ಲವನ್ನು ಸಹಿತ ಗಮನಕ್ಕೆ ತಂದ್ಕೊಂಡ್ಬಿಟ್ರೆ ಎದೆ ಮೇಲೆ ಕೈ ಇಟ್ಕೊಂಡ್ರೆ ಎದೆ ಬಡಿತ ಅದು ಗೊತ್ತಾಗುತ್ತೆ ನಿಮ್ಗೆ ಎಷ್ಟಾಗುತ್ತೆ ಅಂತ. ಆದರೆ ಸಾಲ ಕೊಟ್ಟಾಗ ಸಾಲ ತಗೊಂಡು ಸಾಲ ಬಡ್ಡಿ ಕಟ್ಟೋದ್ರಲ್ಲಿ ತಪ್ಪಲ್ಲ. ಆದರೆ ಆ ಬಡ್ಡಿಯ ಆ ಅಂಕೆಗಳಿರುತ್ತಲ್ಲ, ಅದು ಅಂಕೆ ಸಂಖ್ಯೆಗಳಿಲ್ದಿರ ಬೆಳ್ಕೊಂಡು ಹೊರಟೋಗಿರುತ್ತೆ. ಹಾಗೆ ತಗೊಳ್ಳುವಾಗ ಒಂದು ಅಮೌಂಟ್ ಆಗಿರುತ್ತೆ, ಕೊಡುವಾಗ ಅದು ಇನ್ನಷ್ಟು ಅಮೌಂಟ್ ಜಾಸ್ತಿ ಆಗಿರುತ್ತೆ. ಜಾಸ್ತಿ ಅಂದ್ರೆ ಅದು ಮಿತಿಮೀರಿ ಹೋಗುವಂತ ಪರಿಸ್ಥಿತಿ ಇರುತ್ತೆ. ಇದರಲ್ಲೆಲ್ಲ ಸಿಕ್ಕೊಂಡು ಈ ಸುಳಿಯಲ್ಲಿ ಸಿಕ್ಕೊಂಡಿರ್ತಕ್ಕಂಥವ್ರು ಅವರು ಹಾಕುವ ಕಣ್ಣೀರು ಅಷ್ಟಿಷ್ಟಲ್ಲ, ಇದು ಬಹಳ ಕಷ್ಟವೇ. ಆದರೂ ಕಷ್ಟಕ್ಕೆ ನಾವು ತಗೊಂಡಾಗ ಅದನ್ನ ಹಿಂತಿರುಗಿಸ್ಕೊಡೋದ್ರಲ್ಲಿ ಖಂಡಿತ ತಪ್ಪಲ್ಲ, ಕೊಡಲೇಬೇಕು. ನಾವು ತಗೊಂಡಿದ್ದೀವಿ, ಕೊಡಬೇಕಾಗತ್ತೆ. ಆದರೆ ಅದಕ್ಕೆ ಒಂದು ಲಿಮಿಟ್ ಅಂತಕ್ಕಂಥದ್ದಾಗ್ಲಿ ಅಥವಾ ನ್ಯಾಯಬದ್ಧವಾದಂಥ ರೀತಿ ಇರ್ತಕ್ಕಂಥದ್ದಾಗ್ಲಿ, ಒಂದಷ್ಟು ಕಡೆಗ ಕ್ಷಣಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪಾರು ಮಾಡ್ಕೊಳ್ಳುವಂಥದ್ದಾಗ್ಲಿ, ಇಂತಹ ತೊಂದರೆಗಳು ಏರುಪೇರುಗಳಾದಾಗ ಅದು ಬಹಳಷ್ಟು ತೊಂದರೆ ಕೊಡುತ್ತೆ. ಆದರೆ ಇವತ್ತಿನ ದಿವಸ ನಾನು ತಿಳಿಸುವಂಥದ್ದು, ಇಂತಹ ಸಮಸ್ಯೆಗಳಿದ್ದಾಗಲೂ ಸಹಿತ ಒಂದು ತಂತ್ರಸಾರ ಅಂತ ಇದೆ. ಪ್ರತಿಯೊಂದಕ್ಕೂ ಒಂದೊಂದು ತಂತ್ರಸಾರಗಳಿದೆ. ಸಾಕಷ್ಟು ಅಥರ್ವಣದಲ್ಲಿ ಬೇಕಾದಷ್ಟು ವಿದ್ವತ್ತಿದೆ. ಇಂತಹದ್ದರ ಸಹಾಯ ತೆಗೆದುಕೊಂಡು ಸಾಧ್ಯವಾದಷ್ಟು ಇಂತಹ ಸುಳಿಯಲ್ಲಿ ಸಿಕ್ಕೊಂಡವರಿಗೆ ಒಂದಿಷ್ಟು ಹೊರಗಡೆ ಬರಲಿಕ್ಕೆ ಅನುಕೂಲವಾಗುತ್ತೆ. ಎಂತಹ ಸಾಲದ ಬಾಧೆ ಇದ್ರೂ ಅಲ್ಲಿಂದ ಹೊರಬರಲಿಕ್ಕೆ ನೀವು ಮಾಡುವಂತ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಆಚರಿಸುವಂತ ವಾಸ್ತುಗೃಹದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಒಂದಷ್ಟು ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದರೆ ಅದರ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಯಾವುದೇ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡಿ, ವಾಸ್ತುಗೃಹವನ್ನು ಶುದ್ಧಿ ಮಾಡಿ, ನೀವು ಮನೆಯೆಲ್ಲ ಸಾರಿಸಿ ಗೂಡಿಸಿ ಒರೆಸಿ ಇದು ಮಾಡ್ತಿರಲ್ಲ, ಮೊದಲು ಕಸ ಗುಡಿಸ್ಕೊಳ್ತಕ್ಕಂಥದ್ದು. ಮನೆ ಸಾರಿಸುವಾಗ ಆ ಸಾರಿಸುವಂತಹ ನೀರನ್ನು ತೆಗೆದುಕೊಂಡಿರುವಂತಹ ಬಕೆಟ್ ಅಲ್ಲಿ 2 ಕಾಳು ಉಪ್ಪು ಹಾಕೊಳ್ಳಿ. 2 ಕಾಳು ಉಪ್ಪು, 1 ಚಿಟಿಗೆಯಷ್ಟು ಅರಿಶಿನ. 2 ಕಾಳು ಉಪ್ಪು ಹಾಕಬೇಕು, 1 ಚಿಟಿಗೆ ಅರಿಶಿನ ಹಾಕಬೇಕು, 2 ಬೇವಿನ ಎಲೆ ಹಾಕಬೇಕು. ಈ 3 ಪದಾರ್ಥವನ್ನು ಹಾಕಿ ಅದೇ ನೀರಿನಲ್ಲಿ ಮನೆಯೆಲ್ಲ ಸಾರಿಸ್ತಕ್ಕಂಥದ್ದು. ಸಾರಿಸಿದ ನಂತರ ಮನೆಯೆಲ್ಲ ಸಾರಿಸಿ ಆ ಕೊಳೆ ನೀರು ಬಂದಿರುತ್ತಲ್ಲ, ಅದನ್ನ ಸಾಧ್ಯವಾದಷ್ಟು ಮನೆ ಹೊರಗಡೆ ಎಲ್ಲಾದರೂ ಹಾಕಿ. ಅದನ್ನು ಮನೆ ಒಳಗಡೆ ಹಾಕೊಳ್ಳೋದು ಬೇಡ, ಮನೆ ಹೊರಗಡೆ ಹಾಕಿ. ಮನೆ ಹೊರಗಡೆ ಹಾಕಬೇಕು. ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಒಂದಿಷ್ಟು ಅರಿಶಿಣದಿಂದ ಸಾರಿಸಬೇಕು. ಯಾವತ್ತೂ ಅಷ್ಟೇ ನೋಡಿ, ಮನೆ ಪ್ರಧಾನ ದ್ವಾರ ವಾಸ್ಕಲ್ಗೆ ಅಂದ್ರೆ ಪ್ರಥಮ ದ್ವಾರಕ್ಕೆ ನೀವು ಅರಿಶಿಣವನ್ನ ಮಿಕ್ಸ್ ಮಾಡಿ, ಅರಿಶಿಣ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನ ತಗಡೆ ಹಚ್ಚತಕ್ಕಂಥದ್ದು, ವಾಸ್ಕಲ್ಗೆ ಹಚ್ಚುವಂಥದ್ದು. ಅದಕ್ಕಿಷ್ಟು ಅರಿಶಿಣ ಕುಂಕುಮ ಇಡ್ತಕ್ಕಂಥದ್ದು, 2 ಹೂವುಗಳನ್ನು ಇಡ್ತಕ್ಕಂಥದ್ದು. ಅದರ ಮುಂಭಾಗದಲ್ಲಿ ಒಂದು ರಂಗೋಲಿಯನ್ನು ಹಾಕಬೇಕು. ಅದಾದ ನಂತರ ವಾಸ್ತುಗೃಹದಲ್ಲಿರ್ತಕ್ಕಂಥ ಋಣಬಾಧೆಗಳನ್ನು ಹರಿಸ್ಕೊಳ್ಳೋದಕ್ಕೆ ಒಂದು ತಂತ್ರ ಇದೆ. ಆ ತಂತ್ರ ಏನು, ಅದು ಹೇಗೆ ಮಾಡಬೇಕು, ಕೂತ್ಕೊಳ್ಳಿ, ನಾನು ತಿಳಿಸ್ತೀನಿ. ಮನುಷ್ಯನಿಗೆ ನೆಮ್ಮದಿ ಎಂಬತಕ್ಕಂಥದ್ದು ಖಂಡಿತ ಸಿಗೋದಿಲ್ಲ. ಆ ನೆಮ್ಮದಿ ಸಿಗಬೇಕಾದ್ರೆ ಮಾಡಿರೋ ಸಾಲ ಬೇಗ ಹರಿಸ್ಕೊಳ್ಳೇಬೇಕು. ಹಾಗಂತ ಸಾಲ ಕೊಟ್ಟರನ್ನು ನಾವು ಬೈಕೊಳ್ತಕ್ಕಂಥದ್ದಲ್ಲ ಅಥವಾ ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದಲ್ಲ.
ಸಾಲ ಕೊಟ್ಟವರೇ ದೇವರು. ಆ ಕ್ಷಣಕ್ಕೆ ನಮ್ಮ ಕಷ್ಟಕ್ಕಾಗಿರ್ತಾರೆ, ಅದನ್ನು ಮನಸ್ಸಲ್ಲಿ ತೆಗೆದುಕೊಳ್ಬೇಕು. ಆದರೆ ಸಾಲದ ಋಣಮುಕ್ತರಾಗಲಿಕ್ಕೆ, ಆದಷ್ಟು ಬೇಗ ಸಾಲ ತೀರಿಸಲಿಕ್ಕೆ ಒಂದು ಚೈತನ್ಯ ಬೇಕು. ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಹಾಗೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು. ನೀವು ಪಡುವ ಕಷ್ಟಕ್ಕೆ ತಕ್ಕಂತಹ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಒಂದಷ್ಟು ಹಣಕಾಸು ಸಂಪಾದನೆ ಆದರೆ ನೀವು ಸಾಲವನ್ನು ಬೇಗ ಕಟ್ಕೊಳ್ಬೋದು. ಅಥವಾ ಕೆಲವಷ್ಟು ಕಡೆ ಕೆಲವು ಋಣ ಹರಿಸ್ಕೊಳ್ಳೋಕ್ಕಾಗೋದೇ ಇಲ್ಲ, ಕೆಲವು ಅವ್ರಿಗೂ ನಿಮಗೂ ಆ ಬಾಂಡಿಂಗ್ ಬಿಡೋದಕ್ಕಾಗೋದೇ ಇಲ್ಲ. ಒಂದು ಕಡೆ ಇವತ್ತು ಪರವಾಗಿಲ್ಲಪ್ಪ, ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ, ಕೈ ತೊಳ್ಕೊಂಡಿದ್ದೀವಿ ಅಂದರೆ ನಾಳೆ ಬೆಳಿಗ್ಗೆ ಇದ್ರೆ ಇನ್ನೊಂದು ಸಮಸ್ಯೆ ನಿಮಗೆ ಬಂದೇ ಬರುತ್ತೆ. ಆ ಸಮಸ್ಯೆ ಪುನಃ ಅವ್ರ ಮುಂದೆ ನೀವು ಕೈ ಕಟ್ಟಲೇಬೇಕು, ಅವರಿಂದ ಹಣ ತಗೊಳ್ಳೇಬೇಕು. ಇಂತಹ ಪರಿಸ್ಥಿತಿ ಸಾಕಷ್ಟು ಇದೆ. ಇದರ ಮಧ್ಯದಲ್ಲಿ ಒಂದಷ್ಟು ಜನ ಈ ಒಡವೆ ತೆಗೆದುಕೊಂಡು ಇಡುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ. ಒಂದು ಸರ್ತಿ ಗಿರಿಬಿಡ್ತಕ್ಕಂತಹದ್ದನ್ನು ಅಭ್ಯಾಸಕ್ಕೆ ತಂದುಕೊಂಡ್ಬಿಟ್ರೆ ನೀವೇನು ಮಾಡಿದ್ರೂ ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಮನಸ್ಸು ಮೊದಲು ಹೇಳೋದೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿ ಕುತ್ತಿಗೆಯಲ್ಲಿರ್ತಕ್ಕಂಥ ಸರನೋ, ಕಿವಿ ಓಲೆನೋ, ಅಥವಾ ಮೂಗಲ್ಲಿರ್ತಕ್ಕಂಥ ಮೂಗುನತ್ತೋ, ಕೈಯಲ್ಲಿರೋ ಬಳೆನೋ, ಅಥವಾ ಏನಿಲ್ಲ ಅಂದರೆ ಮಾಂಗಲ್ಯ ಸಹಿತ ತೆಗೆದುಬಿಡುವಂಥವ್ರು ಇದ್ದಾರೆ. ಒಂದಷ್ಟು ಜನ ಹೆಣ್ಮಕ್ಳಿದ್ದಾರೆ, ಕಷ್ಟ ಅಂದ ತಕ್ಷಣ ಅವರು ಮಾಂಗಲ್ಯ ಚೈನ್ ತೆಗೆದು ಅರಿಶಿನ ದಾರ ಕಟ್ಕೊಂಡ್ಬಿಡ್ತಾರೆ. ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಇದೆ. ಆದರೆ ಒಂದು ಕಷ್ಟಕ್ಕೆ ನಾವು ಆಗಿದ್ದೀವಿ ಅಂತಕ್ಕಂಥದ್ದು ಒಂದು ಸಂತೋಷ ಇರುತ್ತೆ ನಿಜ. ಆದರೆ ಯಾವ ಕಾಲ, ಯಾವ ಸಮಯ, ಯಾವ್ದು ಹೇಗಿರುತ್ತೋ ಹೇಳಿಕ್ ಬರೋದಿಲ್ಲ. ಹಾಗೆ ಈ ಚಿನ್ನ ಬೆಳ್ಳಿ ಇರ್ತಕ್ಕಂಥದ್ದು ಕಷ್ಟಕ್ಕಾಗೋದಿಕ್ಕೇನೆ, ಅದನ್ನು ಸುಮ್ಮನೆ ಅಲಂಕಾರಕ್ಕಲ್ಲ. ಅದು ಯಾವತ್ತೂ ಆಪದ ಕಾಲದ ಹಣ ಅಂತ ಹೇಳ್ತಾರೆ. ಹಿಂದೆ ದೊಡ್ಡವರು ಹೇಳೋರು, ಕಷ್ಟಕ್ಕೆ ಅಂತ ಒಂದಿಷ್ಟು ಹಣವನ್ನು ತೆಗೆದಿಟ್ಕೊಂಡಿರಿ ಅಂತ, ಅಥವಾ ಹಣದ ಬದಲು ಒಂದಿಷ್ಟು ಬಂಗಾರವನ್ನು ತೆಗೆದಿಟ್ಕೊಳ್ಳಿ ಅಂತ. ಯಾಕೆ ಅಂದರೆ ಯಾವಾಗಾದ್ರೂ ಕಷ್ಟ ಅಂತ ಬಂದಾಗ ಕಷ್ಟಕ್ಕೆ ಈ ಬಂಗಾರವನ್ನು ಉಪಯೋಗಿಸ್ಕೊಂಡು ನಾವು ಕಷ್ಟ ತೀರಿಸ್ಕೊಳ್ಬಹುದಾಗಿತ್ತು. ಆದರೆ ಆ ಬಂಗಾರ ಹಿಂದಿತ್ತು, ಆ ಥರ ತೆಗೆದುಕೊಳ್ಳೋದು ಇವತ್ತು ಕಷ್ಟವಾಗಿದೆ. ಯಾಕೆಂದರೆ ಬಂಗಾರದ ಬೆಲೆನೂ ಹಾಗೆ ಇದೆ, ಬಂಗಾರ ತೆಗೆಯೋದು ಕಷ್ಟವಾಗಿದೆ. ಆದರೆ ತೆಗೆದಂತಹ ಬಂಗಾರವನ್ನು ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅದು ಅರಿವಿಲ್ಲದಂಥ ರೀತಿಯಲ್ಲಿದೆ. ಆದರೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ, ಪೌರ್ಣಮಿ, ಅಥವಾ ಶುಕ್ರವಾರ, ಮಂಗಳವಾರ, ಅಥವಾ ಯಾವುದಾದ್ರು ಒಂದು ಪರ್ವಕಾಲಗಳು, ಇಂತಹ ಸಮಯದಲ್ಲಿ ಇಂತಹ ನಿರ್ಧಾರಗಳು ಸಮಂಜಸ ಅಲ್ಲ ಅಂತ ಹೇಳ್ತಾರೆ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಮೊದಲು ಈ ಋಣಬಾಧೆ ಹರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ತಂತ್ರಸಾರದ ಪ್ರಕಾರ ತೆಗೆದುಕೊಳ್ಳೋದಾದರೆ ನೋಡಿ, ಅರಳಿ ಎಲೆ ಎಲ್ಲರಿಗೂ ಗೊತ್ತು. ಅರಳಿ ಮರ ಅಂದರೆ ಅಶ್ವತ್ಥ ಮರ. ಅಶ್ವತ್ಥ, ಅದರಲ್ಲೂ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿದ ನಂತರ ಅಶ್ವತ್ಥ ಪ್ರಾರ್ಥನೆ ಮಾಡಲೇಬೇಕು. ಈ ಮಾಘ ಮಾಸಕ್ಕೂ ಅಶ್ವತ್ಥ ಮರಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ಹೀಗೆ ಆ ವೃಕ್ಷರಾಜನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಋಣಬಾಧೆಯಿಂದ ಮುಕ್ತರಾಗ್ಲಿಕ್ಕೋಸ್ಕರ ಈ ಅಶ್ವತ್ಥದ ಎಲೆಯನ್ನು ತರಬೇಕು. ಅಶ್ವತ್ಥದ ಎಲೆಯನ್ನು ತಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಕೆ ಪಚ್ಕರ್ಪುರ. ಅಶ್ವತ್ಥದ ಎಲೆ ಒಂದು ಚಿಟಿಕೆಯಷ್ಟು ಪಚ್ಕರ್ಪುರವನ್ನು ಆ ಎಲೆಯನ್ನು ಶುದ್ಧಿ ಮಾಡಿ, ಶುದ್ಧಿ ಮಾಡಿದ ನಂತರ ಅದರ ಮೇಲೆ ಒಂದು ಚಿಟಿಕೆಯಷ್ಟು ಪಚ್ಕರ್ಪುರ ಹಾಕಿ ಅದರ ಜೊತೆ ಸ್ವಲ್ಪ ಅರಿಶಿನ ಪಚ್ಕರ್ಪುರ ಎರಡೂ ಸಹಿತ ಪುಡಿ ಮಾಡಿ ಮಿಶ್ರಣ ಮಾಡಿ ಅದನ್ನು ಆ ಎಲೆ ಮೇಲೆ ಕಂಪ್ಲೀಟಾಗಿ ಹಚ್ಚಬೇಕು. ಹಚ್ಚೋದಿಕ್ಕೆ ಅದರ ಮೇಲೆ ನಿಲ್ಲೋದಲ್ಲ, ಅದರ ಮೇಲೆ ಪುಡಿ ಉದುರಿಸಿ ಅದರ ಮೇಲೆ ಒಂದು ಡ್ರಾಪ್ ತುಪ್ಪ ಹಾಕಿ, ಒಂದೇ ಡ್ರಾಪ್ ಅಥವಾ ಒಂಚೂರು ದೀಪದ ಎಣ್ಣೆ, ನಿಮ್ಮಲ್ಲಿ ಮನೆಯಲ್ಲಿ ಯಾವುದಿದ್ರೆ ಅದು. ನಾನು ಇಲ್ಲಿ ಕೂತು ತುಪ್ಪ ಹಾಕಿ ಅಂದರೆ ತುಪ್ಪ ತರಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಮೊದಲೇ ಕಷ್ಟದಲ್ಲಿರ್ತಾರೆ, ಕಷ್ಟದಲ್ಲಿರೋರಿಗೆ ಇವೆಲ್ಲ ಹೇಳಿದ್ರೆ ಆಗೋದೇ ಇಲ್ಲ. ಅವ್ರಿಗೆ ಏನು ಸುಲಭನಾಗಿ ಆಗುವಂಥ ಕೆಲಸ ಏನಿದೆಯೋ ಅದನ್ನಷ್ಟೇ ನಾವು ಮಾಡಬೇಕಾಗತ್ತೆ. ಅದಕ್ಕಾಗಿ ತುಪ್ಪದ ಪ್ರತಿಯಾಗಿ ಎಣ್ಣೆ ಅಂದರೆ ದೀಪ ಅಂಟಿಸ್ತಿರಲ್ಲ, ಆ ಅಂಟಿಸಿರ್ತಕ್ಕಂಥ ದೀಪದಲ್ಲಿರುವ ಎಣ್ಣೆ ಒಂದೇ ಸುಮ್ಮನೆ ಕೈ ಬೆರಳಿಗಂಟಿಸ್ಕೊಂಡು ಆ ಎಲೆ ಮೇಲೆ ಹಾಕಿ, ಅಂದರೆ ಅಶ್ವತ್ಥದ ಎಲೆ ಮೇಲೆ ಎಣ್ಣೆ ಜಿಡ್ಡು ಮಾಡುವಂಥದ್ದು, ಅದರ ಮೇಲೆ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಅಷ್ಟು ಪಚ್ಚಕರ್ಪೂರ ಎರಡು ಹಾಕಿ ಎಲೆ ಮೇಲೆ ಚೆನ್ನಾಗಿ ಅದನ್ನು ಹರಿಸ್ಬೇಕು. ಎಲೆ ಮೇಲೆ ಪೂರ್ತಿ ಹಚ್ಚಿದ ನಂತರ ಒಂದಿಷ್ಟು ಅರಿಶಿಣವನ್ನು ನೀರಲ್ಲಿ ಕಲಿಸ್ಕೊಳ್ಳಿ. ಈ ಅರಳಿ ಎಲೆ ಇರಬೇಕು, ಅರಿಶಿನ ಇರಬೇಕು, ಪಚ್ಚಕರ್ಪೂರ ಇರಬೇಕು, ತೈಲದಿಂದ ಅದನ್ನು ಹಚ್ಚಿರಬೇಕು. ಇದು ಹಚ್ಚಿದಾದ ನಂತರ ಒಂದಿಷ್ಟು ಅರಿಶಿಣವನ್ನು ನೀರಲ್ಲಿ ಕಲಿಸ್ಕೋಬೇಕು. ನೀರಲ್ಲಿ ಕಲಸಿ ಈ ಔದುಂಬರ ಕಡ್ಡಿ, ತುಳಸಿ ಕಡ್ಡಿ, ದಾಳಿಂಬರೆ ಕಡ್ಡಿ ಅಥವಾ ಅಶ್ವತ್ಥ ಮರದ ಕಡ್ಡಿ, ಇದಿಷ್ಟಲ್ಲಿ ಯಾವುದಾದ್ರೂ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ. ಆ ಕಡ್ಡಿನ ತೆಗೆದುಕೊಂಡು ಅದರ ಮೇಲೆ ಬರೀಬೇಕಾಗಿರ್ತಕ್ಕಂಥದ್ದು ಒಂದು ಬಾಕ್ಸ್ ಆಕಾರ, ಅಂದರೆ 4 ಗೆರೆಗಳನ್ನು ಸೇರಿಸಿ ಒಂದು ಬಾಕ್ಸ್ ಅನ್ನು ಬರೀರಿ. ಬಾಕ್ಸ್ ಬರೆದು ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ಇದು ಬರೀಬೇಕಾಗಿರ್ತಕ್ಕಂತಹದ್ದು ದಕ್ಷಿಣಾಭಿಮುಖವಾಗಿ ಕೂತು. ನೋಡಿ, ಯಾವುದೇ ಒಂದು ಅನುಷ್ಠಾನ ಮಾಡಬೇಕಾದ್ರೂ ಒಂದು ಪೂರ್ವ, ಇನ್ನೊಂದು ಪಶ್ಚಿಮ ಅಥವಾ ಉತ್ತರ. ಪೂರ್ವ ಮತ್ತು ಉತ್ತರಕ್ಕೆ ಜಾಸ್ತಿ ನಾವು ಹೇಳುವಂಥದ್ದಿರುತ್ತೆ. ಆದರೆ ಈ ಋಣಬಾಧೆ ಹರಿಸ್ಕೊಳ್ಳೋದಕ್ಕೆ ದಕ್ಷಿಣಾಭಿಮುಖದಲ್ಲಿ ಕೂತ್ಕೊಂಡು ಅನುಷ್ಠಾನ ಮಾಡಬೇಕು. ಇದಕ್ಕೆ ದಿಕ್ಕು ಬಹಳ ಮುಖ್ಯ. ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡು ಆ ಒಂದು ಅರಳಿ ಎಲೆ ಮೇಲೆ ಬಾಕ್ಸ್ ಬರೀರಿ, ಅದರ ಮಧ್ಯದಲ್ಲಿ ತ್ರಿಕೋನ ಬರೀರಿ. ಇದೆರಡೂ ಬರೆದಾದ ನಂತರ ಇದರ ಮಧ್ಯದಲ್ಲಿ ಬರೀಬೇಕಾಗಿರೋದು ಶಂ ಎಂಬತಕ್ಕಂಥದ್ದು. ಶ ಮತ್ತೆ 0 ಶಂ. ಆ ಶಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಇದರ ಮೇಲ್ಗಡೆ ಒಂದು ಚಿಟಿಕೆಯಷ್ಟು ಲವಣ, ಉಪ್ಪು, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಅದರ ಮೇಲೆ ಇಟ್ಟು
ದಕ್ಷಿಣಾಭಿಮುಖವಾಗಿ ಕೂತು ಅದಕ್ಕೆ 2 ಧೂಪ, ಒಂಚೂರು ದೀಪ, ಒಂಚೂರು ನೈವೇದ್ಯ. ಆ ನೈವೇದ್ಯಕ್ಕೇನು, ಇದಕ್ಕೆ ಪ್ರತ್ಯೇಕವಾಗಿ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೆಲ್ಲನೇ. ಯಾಕೆಂದ್ರೆ ತ್ರಾಂಬಕೇಶ್ವರನಿಗೆ, ಮಹಾಮೃತ್ಯುಂಜಯನಿಗೆ, ಜೊತೆಗೆ ಋಣಬಾಧೆ ಹರಿಸಿಕೊಳ್ಳೋದಕ್ಕೆ ಶಿವನ ಆಜ್ಞೆ ಬೇಕು. ಶಿವನ ಆಜ್ಞೆಯಲ್ಲಿ ಏನಿದೆ ಚೀಮಗೂಡ ಖರ್ಚೋದು ಅಂತ ಹೇಳ್ತಾರೆ. ಶಿವನ ಅನುಗ್ರಹ ಇದ್ದರೆ ಮಾತ್ರ ಋಣಭಕ್ತರಾಗ್ತೀವಿ ಅಂತಲೂ ಹೇಳ್ತಾರೆ. ಅದಕ್ಕೆ ಉಪ್ಪಿಗೆ ಅಂತಹ ಒಂದು ಆದ್ಯತೆ ಇದೆ. ಆ ಉಪ್ಪನ್ನ ಆ ಎಲೆ ಮೇಲಿಡಿ, ಇಟ್ಟು ಮನೆಯಲ್ಲಿ ದಕ್ಷಿಣದ ಯಾವ್ದಾದ್ರು ಒಂದು ಮೂಲೆಯಲ್ಲಿಡಿ. ಇದು 4 ಮಾಡಬಹುದು. 4 ಎಲೆಗಳನ್ನು ಮಾಡಿ ಮನೆಯ 4 ಮೂಲೆಗಳಲ್ಲೂ ಇಡಬಹುದು. ಬೆಳಿಗ್ಗೆ ಇಟ್ಟದ್ದನ್ನ ನಾಳೆ ಬೆಳಿಗ್ಗೆವರೆಗೂ ಅದನ್ನು ಕದಲಿಸಬಾರದು. ಬೆಳಿಗ್ಗೆ ಯಾವ ಜಾಗದಲ್ಲಿ ಇಡ್ತೀರೋ, ಎಲ್ಲಿಡ್ತೀರೋ, ಇಟ್ಟ ಜಾಗದಿಂದ 4 ಮೂಲೆ ಕದಲಿಸಬಾರದು. ಇದನ್ನು ಕ್ರಮಬದ್ಧವಾಗಿ 48 ದಿನಗಳ ಕಾಲ ಮಾಡುವಂತಹ ಪದ್ಧತಿ ಇದೆ. 48 ದಿನ. ಆದರೆ ಅಮಾವಾಸ್ಯೆ ಪ್ರಾರಂಭ ಮಾಡಬೇಕು. ಅಮಾವಾಸ್ಯೆ ಮಂಗಳವಾರ ಬರಲಿ, ಶುಕ್ರವಾರ ಬರಲಿ, ಭಾನುವಾರ ಬರಲಿ, ಯಾವುದೇ ವಾರ ಬರಲಿ, ಅದರಲ್ಲಿ ಪ್ರತ್ಯೇಕವಾಗಿ ಅಮಾವಾಸ್ಯೆ ಮಂಗಳವಾರ ಬಂದಾಗ ಅದು ಶ್ರೇಷ್ಠವಾಗಿರುತ್ತೆ ಅಂತಲೇ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಪ್ರಾರಂಭಿಸಿದ್ರೆ ಇವತ್ತಿನಿಂದ 48 ದಿನ, 48 ಡೇಸ್ ಏನಿಲ್ಲ, 4 ಎಲೆ ತರತಕ್ಕಂಥದ್ದು. ಅರಳಿ ಮರದ 4 ಎಲೆ ತರಬೇಕು. ತಂದು 1 ಚಿಟಿಗೆಯಷ್ಟು ಪಚ್ಚಕರ್ಪೂರ ಮತ್ತು 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಆ ಎಲೆ ಮೇಲೆ ಹಾಕಬೇಕು. 1 ಚಿಟಿಗೆನೂ ಬೇಡ, ಇನ್ನೂ ಕಡಿಮೆನೇ ಸಾಕು. ಅದಕ್ಕೆ ಒಂಚೂರು ದೀಪದ ಎಣ್ಣೆ ಅಥವಾ ತುಪ್ಪ, ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಿ ಹಚ್ಚಬೇಕು. ಅದರ ಮೇಲ್ಗಡೆ 4 ರೇಖೆ ಹಾಕಿ ಬಾಕ್ಸ್ ಬರೀಬೇಕು. ಮಧ್ಯದಲ್ಲಿ 3 ರೇಖೆ ಹಾಕಿ ತ್ರಿಕೋನ ಬರೀಬೇಕು. ಅದರ ಮಧ್ಯದಲ್ಲಿ ಶಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೀಬೇಕು. ಅದರ ಮೇಲೆ 1 ಚಿಟಿಗೆಯಷ್ಟು ಉಪ್ಪನ್ನು ಇಡಬೇಕು. ಇಟ್ಟು ಒಂದು ಪ್ರಾರ್ಥನೆ ಮಾಡಬೇಕು. ಧೂಪ ದೀಪ ನೈವೇದ್ಯ, ನಿಮ್ಮ ಮನೆ ದೇವರ ಪ್ರಾರ್ಥನೆ, ಸಾಂಬ ಸದಾಶಿವನ ಅನುಗ್ರಹ, ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಮನೆಯ 4 ಮೂಲೆಗಳಲ್ಲಿ ಇಡಿ. ಮೂಲೆಗಳಂದ್ರೆ ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ಮೂಲೆಗಳಂದ್ರೆ ಈ ಪ್ರಕಾರ ಅಲ್ಲ. ಅಂದ್ರೆ ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯುವ್ಯ ಅಲ್ಲ. ಪೂರ್ವಕ್ಕಿಡಬೇಕು, ಪಶ್ಚಿಮಕ್ಕಿಡಬೇಕು, ಉತ್ತರಕ್ಕಿಡಬೇಕು, ದಕ್ಷಿಣಕ್ಕಿಡಬೇಕು. ಈ ಪ್ರಕಾರ 4 ಎಲೆಗಳಿಂದ ಈ ಅನುಷ್ಠಾನವನ್ನ 48 ದಿನಗಳ ಕಾಲ ಮಾಡಿದ್ರೆ, ಮಾಡಿದ ಪ್ರಾರಂಭದಿಂದ 6 ದಿನದಲ್ಲಿ, ಇವತ್ತು ಪ್ರಾರಂಭ ಮಾಡಿದ್ದೀರಿ, ಇನ್ನು 6 ದಿನದಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿ ಒಂದಷ್ಟು ಬದಲಾವಣೆ ಅಂತಕ್ಕಂಥದನ್ನ ತಾವು ನೋಡ್ತೀರಿ. ಯಾವುದನ್ನೇ ಆದರೂ ಮಾಡುವ ಮನಸ್ಸು, ಹೇಳುವಂತಹ ರೀತಿ, ಹೇಳಿದ್ದನ್ನು ಆಲಿಸುವಂತಹ ಮನಸ್ಸು, ಇದು ನಿಮ್ಮ ಕ್ರಮಬದ್ಧವಾಗಿರಬೇಕು. ಏನೋ ಹೇಳಿದ್ದಾರೆ, ಏನೋ ಮಾಡೋಣ ಬಿಡು, ನೋಡೋಣ ನಮ್ಮ ಹಣೆ ಬಾರ, ಇದೆಲ್ಲ ಹಣೆ ಬಾರ. ಹಣೆ ಬಾರ ಯಾರೂ ತಿದ್ದಕ್ಕಾಗಲ್ಲ. ಆದರೆ ನಮ್ಮಲ್ಲಿರುವಂತಹ ಕರ್ಮ ಫಲಗಳಿಗೆ ಒಂದು ಮಾರ್ಗದರ್ಶನ ಬೇಕು. ಈ ಚುಟುಕಗಳು ಇವತ್ತು ನೆನ್ನೆದಲ್ಲ, ಇದು ಹಿಂದಿನ ಪರಂಪರೆಯಲ್ಲಿದೆ, ಅನುಭವದಲ್ಲಿದೆ. ಇಂತಹ ಒಂದು ಕಾಯಕವನ್ನು ಮಾಡಿ ಇದರಿಂದ ಕೆಲಸವನ್ನು ಗೆದ್ದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಂತಹ ಅನುಭವದ ನುಡಿಮುತ್ತುಗಳ ಒಂದು ಗ್ರಂಥ ಈ ನಿಮ್ಮ ಆನಂದ್ ಗುರುಜಿಯವರ ಹತ್ರ ಇರೋದಕ್ಕೋಸ್ಕರನೇ ಇಂತಹ ಚುಟುಕಾದಂತಹ ತಂತ್ರಸಾರಗಳನ್ನು ನಿಮ್ಮ ಮುಂದಿಡುವಂತಹದ್ದು. ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ರೀತಿ ಸಾಕಷ್ಟು ತಂತ್ರಗಳನ್ನು ಮಾಡಿ ಅದರಿಂದ ಕಾರ್ಯವನ್ನು ಸಿದ್ಧಿಪಡಿಸಿಕೊಂಡು ಒಂದಷ್ಟು ಜನ ನೆಮ್ಮದಿ ಇದ್ದಾರೆ. ಅಂತಹವರಿಗೆ ಗೊತ್ತಿದೆ ಈ ಗ್ರಂಥದ, ಈ ತಂತ್ರಗಳ, ಈ ತಂತ್ರಸಾರದ ಮಹಿಮೆ ಎಂಥದ್ದು ಅಂತ. ಆದರೆ ಮಾಡೋದ್ರಲ್ಲಿ ಲೋಪ ಬರಬಾರದು. ಹಾಗಿದ್ರೂ ಮಾಘ ಮಾಸ ಪ್ರತಿದಿನ ಬೆಳಗ್ಗೆ ಬೇಗ ಸ್ನಾನ ಮಾಡ್ತೀರಿ, ಅಶ್ವತ್ಥ ವೃಕ್ಷಕ್ಕೆ ಹೋಗ್ತೀರಿ, ಅಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಮಾಡ್ತೀರಿ. ಪ್ರದಕ್ಷಿಣೆ ಮಾಡಿದಾಗ ಅಲ್ಲಿ ಉಳಿದು ನೋಡಿ, ಎಲೆಯನ್ನ ಮರದಿಂದ ಕೀಳಬೇಕಾದ್ದೂ ಇಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಯನ್ನ ಮರದಿಂದ ಕೀಳಬೇಡಿ. ಆ ಮರದಿಂದ ಉರುಳಿ ತಲೆ ಬಿದ್ದಿರುತ್ತಲ್ಲ, ಒಣಗಿ ಬಿದ್ದೋಗಿರುತ್ತಲ್ಲ, ಆ ಬಿದ್ದಿರ್ತಕ್ಕಂಥ ಎಲೆಗಳನ್ನು ತೆಗೆದುಕೊ ಬನ್ನಿ. ಆದರೆ ಒಂದು ದಿನ ಇವತ್ತು ಮಾಡಿದ ಎಲೆ ನಾಳೆ ಬೆಳಗ್ಗೆ ಅದರ ಶಕ್ತಿ ಕಳ್ಕೊಳ್ಳುತ್ತೆ. ಅದಾದ ನಂತರ ನೆತ್ತಿ ಹೊರಗಡೆ ಹಾಕಬೇಕು. ಎಲ್ಲಿ ಹಾಕ್ತೀರಿ? ಆ ಹೊರಗಡೆ ಹಾಕಬೇಕಾದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಏನಾದರೂ ಒಂದು ವಿಶೇಷವಾದ ತೆಂಗಿನ ಮರಗಳೆಲ್ಲರೂ ಇದ್ರೆ ಆ ತೆಂಗಿನ ಮರದ ಬುಡಕ್ಕೆ ಈ ಉಪ್ಪನ್ನು ಅಲ್ಲಿ ಹಾಕೋದ್ರಿಂದ, ಈ ಎಲೆಗಳನ್ನು ಸಮೇತ ಅಲ್ಲಿ ಹಾಕೋದ್ರಿಂದ ಖಂಡಿತ ಲೋಪ ಅಲ್ಲ, ಮರಕ್ಕೆ ಪೌಷ್ಟಿಕತೆ ಸಿಗುತ್ತೆ. ತೆಂಗಿನ ಮರಕ್ಕೆ ಉಪ್ಪು ಹಾಕಿದಷ್ಟು ಆ ಮರ ಪೌಷ್ಟಿಕ ಅಂತ ಹೇಳ್ತಾರೆ. ಇದು ಸೈಂಟಿಫಿಕ್ಲೂ ಹೌದು, ಶಾಸ್ತ್ರ ಪ್ರಕಾರನೂ ಹೌದು. ಯಾರಾದರೂ ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಮನೆಗಳ ಹತ್ರ ಒಂದು ತೆಂಗಿನ ಮರ ಇರುತ್ತೆ, ಪಕ್ಕದ ಮನೆಯವ್ರು ತಂದು ಉಪ್ಪನ್ನು ಒಂದು ಚಿಟಿಗೆ ತಂದು ಹಾಕಿದ್ರು ಅಂದ್ರೆ, ಅಯ್ಯೋ ನಮ್ಮ ಮನೆಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಅಂತ ಅಂಜಬೇಡಿ, ಭಯಪಡಬೇಡಿ. ತೆಂಗಿನ ಮರದ ಹತ್ರ ಉಪ್ಪು ಹಾಕೋದು ತೆಂಗಿನ ಮರದ ಶ್ರೇಯಸ್ಸಿಗೋಸ್ಕರ. ನಮ್ಮಲ್ಲಿರುವಂತಹ ಕರ್ಮಫಲ ದೂರ ಆಗುತ್ತೆ, ತೆಂಗಿನ ಮರ ವೃದ್ಧಿ ಆಗುತ್ತೆ, ಆ ಪ್ರಾಂತ್ಯ ಶುದ್ಧಿಯಾಗೇ ಇರುತ್ತೆ. ಅದಕ್ಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅದೇ ಉಪ್ಪನ್ನ ತೆಂಗಿನ ಮರ ಅಲ್ದಿರ ಬೇರೆ ಯಾವುದೇ ಗಿಡಕ್ಕೆ ಹಾಕಿದ್ರು ಅದು ಬೇರೆ ತರ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಗಿಡಗಳ ಸಂರಕ್ಷಣೆ ನಮಗೆ ಬೇಕು, ಪ್ರಕೃತಿ ಉಳಿಬೇಕು, ಪರಿಸರ ಚೆನ್ನಾಗಿರಬೇಕು. ಅದಕ್ಕಾಗಿ ಮಾಡುವ ತಂತ್ರಸಾರ ಯಾರಿಗೂ ತೊಂದರೆ ಇಲ್ಲದಂತ ರೀತಿಯಲ್ಲಿ ಈ ಕಾಯಕವನ್ನು ಮಾಡಿ ಶ್ರೇಯಸ್ಸನ್ನ ಪಡೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಾಘ ಸ್ನಾನ ಆದ ನಂತರ ಅಶ್ವತ್ಥ ಪ್ರದಕ್ಷಿಣೆಗೆ ಹೋಗಬೇಕಾದ್ರೆ ಒಂದು ದಿನದ ಮುಂಚಿತವಾಗಿ, ನಾಳೆ ಬೆಳಗ್ಗೆ ನಾವು ವೃಕ್ಷದ ಹತ್ರ ಹೊರಡಬೇಕು ಅಂದ್ರೆ ಇವತ್ತು ರಾತ್ರಿ ಅಥವಾ ಬೆಳಗ್ಗೆ ಬೇಗ ಒಂದಿಡಿಯಷ್ಟು ಧಾನ್ಯವನ್ನ ನೀರಲ್ಲಿ ನೆನೆಸಿ,
ಯಾವುದಾದ್ರೂ ಧಾನ್ಯ ಪರವಾಗಿಲ್ಲ, ಯಾವುದಾದ್ರೂ ನವಧಾನ್ಯಗಳಲ್ಲಿ ಯಾವುದಾದ್ರೂ ಒಂದು ಧಾನ್ಯವನ್ನು ನೀರಲ್ಲಿ ನೆನೆಸಿ, ನೆಂದಿರ್ತಕ್ಕಂತಹ ಧಾನ್ಯವನ್ನು ನೀವು ಆ ವೃಕ್ಷದ ಬಳಿ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಆದ ನಂತರ ಆ ಧಾನ್ಯಗಳನ್ನು ಅಲ್ಲಿ ಪಕ್ಷಿಗಳಿಗೆ ಹಾಕಿ, ಆ ವೃಕ್ಷದಲ್ಲಿ ವಾಸ ಮಾಡುತ್ತಿರ್ತಕ್ಕಂತಹ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ, ಅಲ್ಲಿ ನೀವು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದಾಗ ನಿಮ್ಮ ಫಲಾಫಲಗಳನ್ನು ಖಂಡಿತ ಭಗವಂತ ಸಿದ್ಧಿಸ್ತಾನೆ. ಯಾಕೆಂದರೆ ನಾವು ನಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರನೇ ನಾವು ಆ ವೃಕ್ಷಗಳ ಹತ್ರ ಹೋಗ್ತಕ್ಕಂಥದ್ದು. ದೇವಾಲಯಕ್ಕೆ ಬರುವ ಭಕ್ತ ಭಗವಂತನ ಮುಂದೆ ನಿಂತಾಗ ಏನಾದರೂ ಒಂದು ಕೋರಿಕೆಯನ್ನು ಕೇಳ್ಕೊಳ್ತಾನೆ. ಆದರೆ ಭಗವಂತನ ಸಾನ್ನಿಧ್ಯದಲ್ಲಿ ನಿಮ್ಮ ಕೋರಿಕೆಗಳನ್ನು ಕೇಳಬೇಕಾದ್ದೇ ಇಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ನೀವೆಲ್ಲಿಂದ ಎಲ್ಲೇ ಹೋಗಿ, ಯಾವುದೇ ದೇವಾಲಯಕ್ಕೆ ಹೋಗಿ, ದೇವರ ಸಾನ್ನಿಧ್ಯ, ಪವಾಡ ಸ್ಥಳ ಅಥವಾ ವಿಶೇಷವಾಗಿರುವ ಸಾನ್ನಿಧ್ಯಗಳು, ಪುಣ್ಯಕ್ಷೇತ್ರಗಳು, ಇಲ್ಲೆಲ್ಲ ಹೋದಾಗ ನಾವು ಏನು ಕೇಳಬೇಕಾದ್ದಿಲ್ಲ. ಯಾಕೆಂದರೆ ಒಂದು ಅತೀತವಾದಂತಹ ಶಕ್ತಿ ಆ ಸಾನ್ನಿಧ್ಯಗಳಲ್ಲಿರುತ್ತೆ. ಅತೀತವಾದಂತಹ ಶಕ್ತಿ ಆ ಸಾನ್ನಿಧ್ಯದಲ್ಲಿದ್ದಾಗ, ಆ ಶಕ್ತಿ ಏನೆಂಬತಕ್ಕಂಥದ್ದನ್ನು ನಾವು ಅರ್ತು ಹೋಗಿದ್ದಾಗ ಅಲ್ಲಿ ನಮ್ಮೊಳಗಿರುವಂತಹ ನ್ಯೂನ್ಯತೆ, ನಮಗೇನು ಬೇಕು ಏನು ಬೇಡ, ನಮ್ಮ ಬದುಕು ಹೇಗಿರುತ್ತೆ, ನಮ್ಮ ಬದುಕು ಯಾವ ಪ್ರಕಾರ ನಾವು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾಗುತ್ತೆ ಎಂಬತಕ್ಕಂಥದ್ದರ ಚಿಂತನೆ ಭಗವಂತನೇ ಮಾಡ್ತಾನೆ. ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಬೇಕಷ್ಟೇ. ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಮಸ್ಕಾರವನ್ನು ಮಾಡಿದಾಗ ಅದರ ಫಲಾಫಲಗಳು ಸಾಕಷ್ಟು ವಿಶೇಷ. ಹಿಂದೆಲ್ಲ ಮಾಘಸ್ನಾನ ಅಂದರೆ ಇವತ್ತಿನ ಕಾಲಧರ್ಮ ಬದಲಾವಣೆ. ಹಿಂದಿನ ಕಾಲಧರ್ಮ ಹಾಗಲ್ಲ. ಮಾಘಸ್ನಾನ ಅಂದರೆ ಬೆಳಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಿ ಸ್ನಾನವನ್ನು ಮಾಡಿ, ಆಗಲೇ ಅಶ್ವತ್ಥ ಪ್ರಾರ್ಥನೆ ಮಾಡಿ, ವಿಶೇಷವಾಗಿರತಕ್ಕಂತಹ ನಾಗರಕಲ್ಲು, ನಾಗದೇವತಾ ಅಥವಾ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅದರಲ್ಲೂ ಸೂರ್ಯನಿಗೆ ನಮಸ್ಕಾರ ಮಾಡಿ ತಮ್ಮ ಕಾಯಕವನ್ನು ಶುರು ಮಾಡುವಂಥದ್ದು ಅಥವಾ ಮಾಘಪುರಾಣವನ್ನು ಓದುವಂತಹದ್ದು. ಈ ಒಂದು ಪ್ರಕ್ರಿಯೆ ಹಿಂದಿನಿಂದ ನಡೆದು ಬಂದಂತಹದ್ದು. ಆದರೆ ಇವತ್ತು ಸ್ವಲ್ಪ ಬದಲಾವಣೆಗಳಾಗಿದೆ. ಮಾಘಸ್ನಾನ ಅಂದರೂ ಎಚ್ಚರಿಸಬೇಕಾಗಿದೆ. ಅಯ್ಯೋ ಮಾಘಸ್ನಾನ ಅಂತ, ಹೌದಾ ಮಾಘಸ್ನಾನನ, ಈ ಪ್ರಕಾರವಾದಂಥ ಚಿಂತನೆ ಆಗಿದೆ. ಆದರೆ ಮಾಘಸ್ನಾನ ಮಾಡೋದ್ರಿಂದ ಏನೆಲ್ಲ ಫಲ? ಮನುಷ್ಯ ತನ್ನ ರಾಕ್ಷಸತ್ವವನ್ನು ಮೆರೆದಿರ್ತಾನೆ. ತನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಅಥವಾ ಇನ್ನೊಬ್ಬರ ಮೇಲೆ, ಕೈಲಾಗದಿರತಕ್ಕಂಥವ್ರ ಮೇಲೆ ತಮ್ಮ ಗದಾಪ್ರಹಾರವನ್ನು ಮಾಡಿರ್ತಾರೆ. ಅಥವಾ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ನಾವು ಕೆಲವು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡಿರ್ತೀವಿ. ಶ್ವಾನಗಳಿಗೆ ತೊಂದರೆ ಆಗಿರುತ್ತೆ ನಮ್ಮಿಂದ, ಗೋವಿಗೆ ತೊಂದರೆ ಆಗಿರುತ್ತೆ ನಮ್ಮಿಂದ, ಮನುಷ್ಯರಿಗೆ ತೊಂದರೆ ಆಗಿರುತ್ತೆ ನಮ್ಮಿಂದ. ಅಷ್ಟೇ ಯಾಕೆ, ನಮಗೆ ಜನ್ಮ ಕೊಟ್ಟಂತಹ ನಮ್ಮ ತಂದೆ ತಾಯಿಗೂ ಸಹಿತ ನಾವು ಅರಿವಿದ್ದೋ ಇಲ್ದಿರೋನು ನಾವು ತೊಂದರೆ ಮಾಡಿಬಿಟ್ಟಿರ್ತೀವಿ, ತಪ್ಪು ಮಾಡಿರ್ತೀವಿ. ಆ ತಪ್ಪನ್ನು ಅವರು ಕ್ಷಮಿಸಿ ಹೊಟ್ಟೆಗೆ ಹಾಕ್ಕೊಂಡಿರಬಹುದು, ಆದರೆ ತಪ್ಪು ಮಾಡಿ ಮರೆತು ಹೋಗ್ಬಿಡ್ತೀವಿ ನಾವು. ಆದರೆ ಇದೆಲ್ಲದರ ಒಂದು ಪಾಪಕರ್ಮ ಇದೆಯಲ್ಲ, ಇದು ಸಾಮಾನ್ಯವಾದಲ್ವೇ ಅಲ್ಲ. ಅಂತಹ ಕರ್ಮಫಲಗಳನ್ನು ದೂರ ಮಾಡುವ ಶಕ್ತಿ ಯಾವ ಮಾಸಕ್ಕೆ ಅನ್ನೋದು ಮಾಘ ಮಾಸಕ್ಕೆ ಮಾತ್ರ. ಹಾಗಂತ ತಪ್ಪು ಮಾಡ್ತೀನಿ, ಮಾಡಿಬಿಟ್ಟ ನೀ ಮಾಘ ಮಾಸ ಬಂತಲ್ಲ ಅವಾಗ ಸ್ನಾನ ಮಾಡಿಬಿಡ್ತೀನಿ ಅಂದರೆ ಅದಲ್ಲ. ನಮಗೆ ಅರಿವಿಲ್ದಿರ ಅಥವಾ ನಮಗೇನೋ ಗೊತ್ತಿಲ್ದಿರ ಆಗುವಂತಹದ್ದಕ್ಕೆ ಮಾತ್ರ ಕ್ಷಮೆ ಇದೆ ಇಲ್ಲಿ. ನಾನು ಮಾಸದಲ್ಲಿ ಮಾಘ ಮಾಸ ಮರಕ್ಕೆ ಬದಲು ತಂದೆ ತಾಯಿನ ಕಾಲಲ್ಲಿ ಉದ್ದುಬಿಟ್ಟು ನಾನು ಇದರಲ್ಲಿ ಮಾಘ ಸ್ನಾನ ಮಾಡ್ತೀನಿ ಅಥವಾ ಒಂದು ಪುಣ್ಯದ ಕೆಲಸ ಮಾಡ್ತೀನಿ, ಅವತ್ತೊಂದು 10 ಜನಕ್ಕೆ ಊಟ ಹಾಕ್ತೀನಿ, ಮಾಘ ಭಾನುವಾರ ಬಂತು ಅಂದರೆ ಹೋಗಿ ಯಾವುದೋ ಪುಣ್ಯಕ್ಷೇತ್ರದಲ್ಲಿ ನಾನು ತಲೆ ನೆನೆಸ್ಕೊಂಡು ಬಂದ್ಬಿಡ್ತೀನಿ ಅಂದರೆ ಖಂಡಿತ ಸಾಧ್ಯವಿಲ್ಲವೇ ಇಲ್ಲ. ಯಾಕೆಂದರೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಮನುಷ್ಯ ಬೆಳಿಗ್ಗೆ ಸೂರ್ಯ ಹುಟ್ಟಿದ ನಂತರ ಎದ್ದು ತನ್ನ ಕಾಯಕವನ್ನು ಮಾಡಿ ಪುನಃ ರಾತ್ರಿ ಚಂದ್ರ ಬಂದು ತಂಪನ್ನು ಕೊಡುವ ತನಕ ನನ್ನ ಕೆಲಸವನ್ನು ಮುಗಿಸಿ ನಂತರ ವಿಶ್ರಾಂತಿಗೆ ಹೊರಡ್ತೀವಿ. ಅದರ ಮಧ್ಯದಲ್ಲಿ ಸಾಧ್ಯವಾದಷ್ಟು ಇನ್ನೊಬ್ಬರ ಬದುಕಿನ ಬೆಳಕಿಗಾಗಿ, ಇನ್ನೊಬ್ಬರ ಜೀವನಕ್ಕೆ ಬೆಳಕು, ಭಗವಂತ ನನಗೇನು ಶಕ್ತಿ ಕೊಟ್ಟಿದ್ದಾನೋ ಕೊಟ್ಟಿದ್ದರಲ್ಲಿ 4 ಜನಕ್ಕೆ ಹಂಚಿ ತಿನ್ನುವಂಥದ್ದು, ಇದೆಲ್ಲವನ್ನೂ ಸಹಿತ ನಾವು ಯೋಚನೆ ಮಾಡಬೇಕು. ಇದನ್ನು ಮಾಡಿದಾಗಲೇ ನಾಳಿನ ಬದುಕು ಸುಂದರವಾಗಿರ್ತಕ್ಕಂಥದ್ದು. ಇವತ್ತೇ ನಾನು ಇಷ್ಟು ನೋವನ್ನು ಕೊಟ್ಟರು ಮತ್ತು ಮೇಲೇನೋ ಸಮಸ್ಯೆ ಮಾಡಿಟ್ರೆ ಖಂಡಿತ ಅದು ಒಳ್ಳೆಯದಲ್ವೇ ಅಲ್ಲ. ಹಾಗೆ ಸಾಧ್ಯವಾದಷ್ಟು ಬರೀ ನಾನು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನೊಬ್ಬನ ಪರಿಸರ ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂದರೆ ಅದು ಸಹಿತ ಹಾಳೆ. ಈ ಒಂದು ಸೃಷ್ಟಿಯಲ್ಲಿ ನಾನು ಚೆನ್ನಾಗಿರಬೇಕು, ನಮ್ಮೆಲ್ಲರೂ ಚೆನ್ನಾಗಿರಬೇಕು ಎಂಬತಕ್ಕಂಥ ಮನಸ್ಥಿತಿ ಇರಬೇಕು. ಹಾಗೆ ಕೆಲವು ಸತಿ ಗೊತ್ತಿದ್ದೋ ಗೊತ್ತಿದ್ರೆ ಆಗುವಂಥ ತಪ್ಪುಗಳಿದೆಯಲ್ಲ, ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಅಥವಾ ಒಂದು ಪರಿಹಾರ ಅಂತ ಬೇಕಲ್ಲ. ಆ ಪರಿಹಾರ ಸಿಗುವುದೇ ಈ ಮಾಘ ಮಾಸ ಅಂತ ಹೇಳ್ತಾರೆ. ಯಾಕೆಂದರೆ ಮಾಘ ಮಾಸದಲ್ಲಿ ಗರುಡ ವಾಹನನಾಗಿ ಭಗವಂತ ಪ್ರದಕ್ಷಿಣಾಕಾರ ಅಂದರೆ ಈ ಸೃಷ್ಟಿಯಲ್ಲಿ ನೋಡ್ತಿರ್ತಾನಂತೆ. ಗರುಡದ ಮೇಲೆ ವಾಹನದಂದರೆ ಗರುಡದ ಮೇಲೆ ಕೂತು ಒಂದು ಪ್ರದಕ್ಷಿಣೆ ಬರುವ ಕಾಲ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಈ ಸಮಯದಲ್ಲಿ ಸಾಕಷ್ಟು ಕಡೆ ರಥೋತ್ಸವಗಳು ನಡೆಯುತ್ತೆ. ನೋಡಿ, ಯಾವುದೇ ದೇವಾಲಯಗಳನ್ನು ನೋಡಿ, ಈ ಮಾಘ ಮಾಸ ಅದರಲ್ಲೂ ಮಾಘದಲ್ಲೇ ಬರ್ತಕ್ಕಂಥ ರಥೋತ್ಸವಗಳು ಜಾಸ್ತಿ. ಮಾಘದಲ್ಲಿ ಬರ್ತಕ್ಕಂಥ ಸೃಷ್ಟಿ ಬಹಳ ವಿಶೇಷ. ಮಾಘ ಮಾಸದಲ್ಲಿ ನಡೆತಕ್ಕಂಥ ಬ್ರಹ್ಮ ರಥೋತ್ಸವಗಳು ಸಾಕಷ್ಟು ವಿಶೇಷ. ಹಾಗಾಗಿ ಈ ದೇವಾಲಯಗಳಲ್ಲೂ ಪೂಜಾನುಷ್ಠಾನಗಳಿರುತ್ತೆ, ವ್ರತಗಳ ಅನುಷ್ಠಾನ ಇರುತ್ತೆ. ಹಾಗೆ ಮದುವೆ, ಮುಂಜಿ, ನಾಮಕರಣ, ಶುಭ ಸನ್ನಿವೇಶಗಳು ಎಲ್ಲಿ ನೋಡಿದ್ರೂ ಸಹಿತ ಛತ್ರಗಳು ಬುಕ್ ಆಗಿಬಿಡುತ್ತೆ. ಒಂದು ಛತ್ರ ಖಾಲಿ ಸಿಕ್ಕೋದೇ ಇಲ್ಲ ಈ ಮಾಸದಲ್ಲಿ. ಆದರೆ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬಂದು ಎಲ್ಲರಿಗೂ ಮನಸ್ಸನ್ನು ಕೆಡಿಸಿರಬಹುದು.
ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಈ ಮದುವೆ ಮನೆಗಳು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಕಾರಣ ಈ ಕಡೆ ವಧುವರರ ಒಬ್ರಿಗೊಬ್ರು ನೋಡೋರೇ ಇಲ್ವಲ್ಲ. ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಬರ್ತಿಲ್ಲ, ಹೆಣ್ಣಿನ ಕಡೆಯವರು ಗಂಡಿನ ಮನೆಗೆ ಬರ್ತಿಲ್ಲ. ಮನೆ ಮಕ್ಕಳು ಬೆಳೆದು ನಿಂತಿದ್ದಾರೆ, ಅವರಿಗೊಂದು ಮದುವೆ ಮಾಡಬೇಕು ಅಂತಕ್ಕಂಥದ್ರ ಮನಸ್ಥಿತಿ ತರಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಈ ಒಂದು ಕೋವಿಡ್ ಎಂಬತಕ್ಕಂಥ ಮಹಾಮಾರಿ. ಕೆಲವಷ್ಟು ಜನಕ್ಕೆ ಇರ್ತಕ್ಕಂಥ ಮನಸ್ಸೇನೆಂದ್ರೆ ಬೃಹತ್ ಮಟ್ಟದಲ್ಲಿ 4 ಜನ ಮೆಚ್ಚುವಂತ ರೀತಿ, ಎಲ್ಲರಿಗೂ ಗೊತ್ತಾಗುವಂತ ರೀತಿ, ಬಹಳ ವಿಶೇಷವಾಗಿ ದೊಡ್ಡದಾದಂಥ ರೀತಿ ಮದುವೆ ಮಾಡಬೇಕು ಅಂತ. ಚಿಕ್ಕದಾಗಿ ಒಂದಷ್ಟು ಜನ ಮಾತ್ರ ಸೇರಿಸ್ಕೊಂಡು ನಿಮ್ಮ ಫ್ಯಾಮಿಲಿ ಪೂರ್ತಿ ಮದುವೆ ಮಾಡಿದ್ರೆ ಆಗೋದೇ ಇಲ್ಲ. ಯಾಕೆಂದ್ರೆ ನನ್ನ ಬಳಗ ಜಾಸ್ತಿ ಅನ್ನೋಕ್ಕಿಂತ ನಾನು ಮದುವೆ ಮಾಡಿದ್ದೀನಿ, ನಾನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದೀನಿ, ಇಂಥ ಒಂದು ಪ್ಯಾಲೇಸ್ ಅಲ್ಲಿ ಮದುವೆ ಮಾಡಿದ್ದೀನಿ ಅನ್ನುವಂತಹ ಮನಸ್ಥಿತಿ ನನಗೂ ಇರುತ್ತೆ, ಎಲ್ಲರಿಗೂ ಬಂದ್ಬಿಡುತ್ತೆ. ಅದು ಹಾಗೆ ಬಂದಾಗ ಈ ಪ್ರಕಾರ ಚಾತುರ್ಯಗಳಾಗುತ್ತೆ. ಆದರೆ ಕೆಲವಷ್ಟು ವಿಚಾರಗಳನ್ನ, ಕೆಲವಷ್ಟು ವಿಧಿವಿಧಾನಗಳನ್ನ ಎಲ್ಲವೂ ನಾವು ಬದಲಾಯಿಸಿಕೊಳ್ಬೇಕಾಗತ್ತೆ. ಆಯಾ ಕಾಲಕ್ಕೆ ತಕ್ಕಂಗೆ ನಡೀಬೇಕಾಗತ್ತೆ. ಏನೇ ನಡೆದರೂ ಇರ್ತಕ್ಕಂತಹ ಕೆಲವು ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನು ಹಾಗೆ ನಾವು ಸಿದ್ಧಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷತೆ ನೋಡಬಹುದಾದ್ರೆ ಮಾಘ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನು ಮಾಘ ಮಾಸದಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ಇದು ಶುಕ್ಲ ಇದೆ ಪ್ರಾರಂಭ, ಅನಂತರ ಕೃಷ್ಣ ಪಕ್ಷ ಬರುತ್ತೆ. ಶುಕ್ಲ ಪಕ್ಷ ಶ್ರೇಷ್ಠವಾ ಅಥವಾ ಕೃಷ್ಣ ಪಕ್ಷ ಶ್ರೇಷ್ಠವಾ ಅನ್ನೋದು ಒಂದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಆದರೆ ಮಾಘ ಮಾಸದ ಒಂದೊಂದು ದಿನವೂ ಸಹಿತ ಅಮೂಲ್ಯ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಏನು ನೋಡಬೇಕಾದಿಲ್ಲ. ಮಾಘ ಪ್ರಾರಂಭ, ಮಾಘ ಅಂತ್ಯ. ಮಾಘ ಪ್ರಾರಂಭದಿಂದ ಮಾಘ ಅಂತ್ಯದವರೆಗೂ ಶುಕ್ಲ ಮತ್ತು ಕೃಷ್ಣ ಪಕ್ಷ ಎರಡೂ ಪಕ್ಷಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಮತ್ತು ಯಾವುದು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ದೇವ್ರ ಮೇಲೆ ಭಾರ ಹಾಕೋದು, ಈ ಸನ್ನಿವೇಶದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದು, ವಿಷ್ಣುವನ್ನ ದರ್ಶನ ಮಾಡತಕ್ಕಂಥದ್ದು ನೋಡಿ. ಅದರಲ್ಲೂ ಮಾಘ ಮಾಸದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಅಂತ ಹೇಳಿದ್ದಾರೆ. ಮಾಘ ಮಾಸದಲ್ಲಿ ಪುಣ್ಯಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರಗಳ ಸ್ನಾನ, ತೀರ್ಥಕ್ಷೇತ್ರ ಮತ್ತು ಹರಿಯುವ ನೀರು, ಸಮುದ್ರ, ನದಿ, ಮನೆ ಮುಂದೆ ಇರತಕ್ಕಂಥ ಬಾವಿ ಅಥವಾ ಬೋರು, ಇಂತಹ ಕಡೆ ಸ್ನಾನ ಮಾಡತಕ್ಕಂಥದ್ದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಜಪ, ತಪ, ಅನುಷ್ಠಾನಗಳು, ಗುರುಮುಖಿಯನ್ನು ತೆಗೆದುಕೊಳ್ಳುವಂತಹ ಮಂತ್ರಗಳು, ಯಾವುದೇ ತಂತ್ರಸಾರವನ್ನು ಈಗ ಮಾಡಿದ್ರೆ ಇದು ಬಹಳ ಶ್ರೇಷ್ಠ. ಹಾಗೆ ಸಾಧ್ಯವಾದಷ್ಟು ಮಾಘ ಮಾಸದಲ್ಲಿ ಎಲ್ಲರೂ ಸಹಿತ ಸಸ್ಯಾಹಾರಿಯನ್ನೇ ಊಟ ಮಾಡಬೇಕು ಅಂತಲೂ ಹೇಳ್ತಾರೆ. ಅದು ಊಟದ ವಿಚಾರ ಅಂತೂ ನನ್ನ ಕಾರ್ಯಕ್ರಮದಲ್ಲಿ ಯಾವತ್ತೂ ನಾನು ನಿಮಗೆ ಧ್ವನಿ ತೆಗೆದು ಹೇಳೋದೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥದ್ದೇ. ಅವರವರ ಭಕ್ತಿ, ಅವರವರ ಶಕ್ತಿ, ಯಾರಿಗೆ ಯಾವ್ದು ಅಭಿರುಚಿಯೋ ಅದು ನಿಮಗೆ ಬಿಟ್ಟು ವಿಚಾರ. ಆದರೆ ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ತಿಳಿಸಬೇಕಾದ ಧರ್ಮ. ಆ ಪ್ರಕಾರ ಚಿಂತನೆ ಮಾಡಿದ್ರೆ ನಿಮ್ಮ ಆಲೋಚನೆಗಳು ನಿಮಗೆ ಬಿಟ್ಟು ವಿಚಾರ ಊಟದ ವಿಚಾರದಲ್ಲಿ. ಆದರೆ ಮಾಘ ಮಾಸದಲ್ಲಿ ಮಾತ್ರ ಖಂಡಿತ ಬಹಳಷ್ಟು ಎಚ್ಚರಿಕೆಯಿಂದಿರಲಿ. ಈ ಸಮಯದಲ್ಲಿ ನಾವು ಏನು ಕಟ್ಕೊಳ್ತೀವೋ ಅದು ನಮ್ಮ ಹಣೆಯಲ್ಲಿ ಮೂಟೆ ಕಟ್ಕೊಳ್ಳುವಂಥದ್ದಾಗತ್ತೆ. ಮಾಘ ಭಾನುವಾರ ಮಾತ್ರ ಕನಿಷ್ಠ ಪಕ್ಷ ನಿಮ್ಮ ಮಾಘ ಮಾಸದ ಸಂಪೂರ್ಣವಾಗಿರತಕ್ಕಂಥ ಈ ಮಾಸ ಪೂರ್ತಿ ಸ್ನಾನ ಮಾಡ್ಲಿಕ್ಕೆ ಆಗದಿದ್ರು, ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಲಿಕ್ಕೆ ಆಗದಿರ ಇದ್ರು, ಮಾಘ ಭಾನುವಾರ ಮಾತ್ರ ಖಂಡಿತ ತಪ್ಪಿಸಬೇಡಿ. ಮಾಘ ಭಾನುವಾರ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬೇಗ ಎದ್ದು ಸ್ನಾನ ಮಾಡಿ, ಎಲ್ಲಾದ್ರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ. ಅಶ್ವತ್ಥ ವೃಕ್ಷಕ್ಕೆ ಮಾಘ ಮಾಸದಲ್ಲಿ ಬಹಳ ಶಕ್ತಿ ಇರುತ್ತೆ. ಆ ಒಂದು ವೃಕ್ಷಕ್ಕಿರ್ತಕ್ಕಂಥ ಶಕ್ತಿ ಈ ಮಾಸಕ್ಕೆ ಬಹಳಷ್ಟು ವಿಶೇಷ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರನೇ ಅಶ್ವತ್ಥ ಪ್ರಾರ್ಥನೆ ಈ ಮಾಘ ಮಾಸದಲ್ಲಿ ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವೃಕ್ಷಗಳಲ್ಲೇ ಒಂದು ದೊಡ್ಡ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷ. ಮತ್ತು ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ನೀವು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಾಗ ಅಲ್ಲಿರ್ತಕ್ಕಂಥ ಆ ಗಾಳಿಯ ವಾತಾವರಣ ನಿಮ್ಮ ದೇಹದಲ್ಲಿರ್ತಕ್ಕಂಥ ಕಲುಷಿತವಾದಂಥ ಅನಾರೋಗ್ಯ ಸನ್ನಿವೇಶಗಳು ಎಲ್ಲವೂ ದೂರವಾಗಿ ಆರೋಗ್ಯಕರವಾದಂಥ ಬೆಳವಣಿಗೆ ಕೊಡುತ್ತೆ. ಅದಕ್ಕಾಗಿ ಬೆಳಗಿನ ಅಶ್ವತ್ಥ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಈಗಂತೂ ಮಂಜು ಕೂತ್ಕೊಳ್ಳುವ ಕಾಲನೂ ಇದೆ. ಆ ಮಂಜು ಅಲ್ಲಲ್ಲಿ ಎಲೆಗಳ ಮೇಲೆ ಕೂತ್ಕೊಂಡಾಗ ಅದರಿಂದ ಬರುವಂತಹ ಒಂದು ಸುವಾಸನೆ ಅದು ಮತ್ತಷ್ಟು ವಿಶೇಷ. ಹಾಗೆ ಆರೋಗ್ಯದ ಬಗ್ಗೆ ತೆಗೆದುಕೊಂಡ್ರೂ ಮಾಘ ಮಾಸ ವಿಶೇಷ. ಹಾಗೆ ಬೆಳಿಗ್ಗೆ ಎದ್ದು ಬೇಗ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಎದ್ದು ಯಾರ ಮನೆಯಲ್ಲಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿ ಒಂದು ದೇವತಾರ್ಚನೆ, ಒಂದು ಪಾಸಿಟಿವ್ ಎನರ್ಜಿ, ಒಂದು ಒಳ್ಳೆ ಸಂಗೀತ ಅಥವಾ ಒಂದು ಒಳ್ಳೆ ವೇದ ಮಂತ್ರ ಇಂತಹದ್ದನ್ನ ಕಿವಿಯಲ್ಲಿ ಕೇಳಬೇಕು ನಾವು ಬೆಳಿಗ್ಗೆ. ಹಾಗೆ ಮಕ್ಕಳು ಓದೋರ್ಗೂ ಸಹಿತ ಉತ್ತರಾಭಿಮುಖವಾಗಿ ಕೂತು ಓದುವಂತ ಕಾಯಕವನ್ನ ಈ ಮಾಘ ಮಾಸದಲ್ಲಿ ಮಾಡಬೇಕು. ಮನೇಲಿ ದೊಡ್ಡವರು ನಾವು ಕಾಲ್ ಚಾಚಿಕೊಂಡು ಬೆಳಿಗ್ಗೆ 7 ಗಂಟೆ ಆದರೂ ಸೂರ್ಯ ನೆತ್ತಿ ಮೇಲೆ ಬಂದರೂ ನಾವು ಎದ್ದೇಳಿದ್ರೆ ಇದ್ರೆ, ಇನ್ನು ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಮಕ್ಕಳು ಅವರು 12 ಗಂಟೆಗೆ ಶುರು ಮಾಡ್ತಾರೆ. ಅದಕ್ಕೆ ಮನೇಲಿರ್ತಕ್ಕಂಥ ತಂದೆ ತಾಯಿ ನೀವು ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಮಕ್ಕಳನ್ನು ಬೇಗ ಎಬ್ಬಿಸಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಎದ್ದು ಸೂರ್ಯನಿಗೆ ಒಂದು 3 ನಮಸ್ಕಾರ ಅಥವಾ 11 ನಮಸ್ಕಾರ ಅಥವಾ 9 ನಮಸ್ಕಾರಗಳನ್ನು ಮಾಡಿ ತದನಂತರ ತಮ್ಮ ಕಾಯಕಕ್ಕೆ ಶುರು ಮಾಡಿಬಿಟ್ರೆ ಬೆಳಿಗ್ಗೆ ಮೈಂಡ್ ಫ್ರೆಶ್ ಆಗಿರುತ್ತೆ, ನಿಮ್ಮ ಮೂಡ್ ಕರೆಕ್ಟ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಮಕ್ಕಳ ಜ್ಞಾನ ಬಹಳಷ್ಟು ವೃದ್ಧಿಸುತ್ತೆ. ಮಕ್ಕಳು ಒಳ್ಳೆ ಜ್ಞಾನವಂತರಾಗಬೇಕಾದ್ರೆ ನೀವಿಂತಹ ಕಾಯಕಕ್ಕೆ ಖಂಡಿತ ನೀವು ಮುಂದಾಗಬೇಕು. ಆಗಲೇ ಒಂದು ಯಶಸ್ಸಿನ ಹಾದಿ ಎಲ್ಲರಿಗೂ ಸಿಗ್ತಕ್ಕಂಥದ್ದು. ಅಂತಹ ಒಂದು ವಿಶೇಷಗಳಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಾಸ ಮಾಘ ಮಾಸ. ಇನ್ನು ಮಾಘ ಮಾಸದಲ್ಲಿ ನೈವೇದ್ಯ ಏನು? ಅದರಲ್ಲೂ ಮಾಘ ಭಾನುವಾರಗಳಲ್ಲಿ ವಿಶೇಷವಾಗಿ ಗೋಧಿಯಿಂದ ಮಾಡತಕ್ಕಂಥ ಪದಾರ್ಥ. ರಥಸಪ್ತಮಿ ಬಂತು ಅಂದರೆ ಅವತ್ತು ಮತ್ತಷ್ಟು ವಿಶೇಷ. ಆದರೆ ಮಾಘ ಭಾನುವಾರ ಗೋಧಿ ಪಾಯಸವನ್ನು ಮಾಡಿ
ಅದನ್ನು ಭಗವಂತನಿಗೆ ಸೂರ್ಯನಾರಾಯಣನಿಗೆ ನೈವೇದ್ಯ ಮಾಡಿ ಆ ಗೋಧಿ ಪಾಯಸವನ್ನ ಫಸ್ಟ್ ಒಂದು 4 ಜನ ಹೊರಗಡೆ ಅವರಿಗೆ ಕೊಟ್ಟು ತದನಂತರ ನೀವು ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಸ್ವಲ್ಪ ಪ್ರಸಾದವಾಗಿ ಸ್ವೀಕರಿಸಿ. ಗೋಧಿ ಪಾಯಸ ಪ್ರತಿದಿನದ ಕಾಯಕದಲ್ಲಿ ಅಂದ್ರೆ ಪ್ರತಿದಿನ ಇವತ್ತಿನಿಂದ ಈ ಒಂದು ಮಾಘ ಮಾಸದ ಸಂಪೂರ್ಣವಾಗಿ ಪ್ರತಿನಿತ್ಯ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಒಂದಿಷ್ಟು ಪದಾರ್ಥವನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನೀವು ಸ್ವೀಕರಿಸಿ 4 ಜನಕ್ಕೆ ಹಂಚಿ. ಬಹಳ ವಿಶೇಷ. ಇನ್ನು ಈ ಮಾಘ ಮಾಸದಲ್ಲಿ ನಿರಂತರವಾಗಿ ಗೋ ಪ್ರಾರ್ಥನೆ ಇದೆಯಲ್ಲ, ಒಂದು ಗೋವನ್ನ ನಿಮ್ಮ ಪ್ರಾಂತ್ಯದಲ್ಲಿ ಕಟ್ಕೊಂಡು ಪ್ರತಿನಿತ್ಯ ಗೋ ಸೇವೆ ಮಾಡುವಂಥದ್ದು ಇದೆಯಲ್ಲ, ಅದಕ್ಕಿನ್ನ ಮತ್ತಷ್ಟು ದೊಡ್ಡ ಕೆಲಸ ಯಾವುದೂ ಅಲ್ಲ. ಮಾಘ ಮಾಸದಲ್ಲಿ ಗೋವು ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಆ ಗೋವಿನಲ್ಲಿ ವಾಸ ಈಗ ಬರ್ತಾರವರು. ಅದರಿಂದ ಇದೆಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಎಲ್ಲರೂ ಮಾಘ ಸ್ನಾನ ಮಾಡಿ, ಸಾಧ್ಯವಾದರೆ ಮಾಘ ಭಾನುವಾರ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗಿ ಬನ್ನಿ. ಮಾಘ ಭಾನುವಾರ ಸುಮಂಗಲೆಯರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡಿ. ಎಲ್ಲಾದರೂ ದಂಪತಿಗಳು ವಯಸ್ಸಾಗಿರ್ತಕ್ಕಂಥ ಹಿರಿಯ ದಂಪತಿಗಳು ಕಂಡು ಬಂದರೆ ಆ ದಂಪತಿಗಳಿಗೆ ವಸ್ತ್ರ ಕೊಟ್ಟು ಅವ್ರನ್ನ ಒಂದು ದಿವಸ ಊಟಕ್ಕೆ ಕರೆದು ಲಕ್ಷಣವಾಗಿ ನಿಮಗೆ ದೇವರು ಏನು ಶಕ್ತಿ ಕೊಡ್ತಾನೋ ಅದು ಗಂಜಿ ಕೊಟ್ಟರು ನಿಮ್ಮ ಮನೆಗೆ ಕರೆದು ಅಲ್ಲಿ ಊಟ ಬಡಿಸಿ ನೋಡಿ. ಅದರ ಫಲಾಫಲಗಳನ್ನು ಬಹಳಷ್ಟು ವಿಶೇಷವಾಗಿರುತ್ತೆ. ಮತ್ತು ವೈರತ್ವ ಬೇಡ, ಶತ್ರುತ್ವ ಬೇಡ, ಎಲ್ಲರಲ್ಲೂ ಒಂದು ಬಾಂಧವ್ಯ ಬೆಸೆಯುವಂಥ ಕಾಯಕ ಈ ಮಾಘ ಮಾಸದಲ್ಲಿರುತ್ತೆ. ಮಾಘ ನಿಮಗೆಲ್ಲರಿಗೂ ಕಾಪಾಡಲಿ. ಮಾಘ ಮಾಸದ ಲಕ್ಷ್ಮೀನಾರಾಯಣರ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ನೀವು ಇವತ್ತಿನ ದಿವಸ ನಾ ಹೇಳುವಂಥ ರೀತಿ ಅಂದರೆ ಮಾಘ ಮಾಸಕ್ಕೆ ಈಗಾಗಲೇ ಸಿದ್ಧರಾಗಿದ್ದರೆ ಮಾಘ ಮಾಸದ ಅನುಷ್ಠಾನಗಳ ಜೊತೆಗೆ ಮಾಘ ಮಾಸದಲ್ಲಿ ಪ್ರತಿ ದಿನವೂ ಸಹಿತ ಮಾಘ ಪುರಾಣ ಎಂಬತಕ್ಕಂಥದ್ದಿದೆ. ಆ ಮಾಘ ಪುರಾಣವನ್ನ ಯಾರೊಬ್ಬರಾದರೂ ಸಹಿತ ಶ್ರದ್ಧಾಭಕ್ತಿಯಿಂದ ದಿನದ ಪುರಾಣ ಆ ದಿನಕ್ಕೆ ಸಂಬಂಧಪಟ್ಟಂತ ಮಾಘ ಪುರಾಣವನ್ನ ಅವತ್ತೇ ನೀವು ಅದನ್ನು ಓದೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಆರೋಗ್ಯದ ಸಮಸ್ಯೆ ಎಂಬತಕ್ಕಂಥದ್ದು ಬಾಧಿಸುತ್ತೆ. ಆರೋಗ್ಯದ ಸಮಸ್ಯೆ ಬಾಧಿಸೋದ್ರಿಂದ ನೀವು ಆರೋಗ್ಯವನ್ನು ಅಷ್ಟು ಸರಿಸಮಾನವಾಗಿ ಇಟ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ರಿಂದ ಒಂದಷ್ಟು ಚಿಂತನೆ ಆಗಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಾರಂಭಿಕವಾಗಿ ಯಾರಿಗೆ ಸ್ವಲ್ಪ ಅಸಮಾಧಾನ ಅನ್ಸುತ್ತೋ ಅವ್ರ ಹಿಂದಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಳಿ. ಯಾಕೆಂದ್ರೆ ಪ್ರಾರಂಭ ಕ್ಷಣ ಮನೆಯಿಂದ ಆಚೆ ಹೊರಡುವಾಗ ಕೆಲಸದ ಪ್ರಾರಂಭ ಕ್ಷಣ ಅಥವಾ ಆಯಾ ಕಾಲದಲ್ಲಿ ಸಂಭವಿಸುವಂತಹ ಆ ಕಾಲದಲ್ಲಿ ಬರುವಂತಹ ಯಾವುದೇ ಒಂದು ಕಾಯಕದ ಸಮಸ್ಯೆಗಳಿದ್ರೂ ಅಲ್ಲಿಂದಲ್ಲೇ ಸರಿಪಡಿಸ್ಕೊಂಡ್ಬಿಟ್ರೆ ಅದು ಸರಿ ಹೋಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೋಸ್ಕರ ಒಂದಷ್ಟು ವಿಶೇಷತೆ ಇದೆ. ಇವತ್ತಿನ ತಿಥಿವಾರ ನಕ್ಷತ್ರ ವಿದ್ಯಾರ್ಥಿಗಳಿಗೆ ಬಹಳ ಹೇಳಿ ಮಾಡಿಸಿದಂಥದ್ದಿದೆ. ಹಾಗಾಗಿ ವಿದ್ಯಾಭ್ಯಾಸದ ಕಡೆ ಸಾಕಷ್ಟು ಜನ ಎಲ್ಲರೂ ಗಮನ ಕೊಡ್ತಿರ್ತೀರಿ. ಇವತ್ತು ಮತ್ತಷ್ಟು ಹೆಚ್ಚಿನಾದ ರೀತಿ ಗಮನ ಕೊಡಿ. ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ವರ್ಷದ 365 ದಿವಸ ಒಂದಲ್ಲ ಒಂಥರ ವಿಶೇಷತೆಗಳಿರುತ್ತೆ. ಆದರೆ ಆ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ವಿಶೇಷವಾಗಿ ಕೆಲಸ ಮಾಡುತ್ತೆ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಬಹಳ ಒಳ್ಳೆ ಯೋಗ ಫಲ ಅಂದರೆ ಅದು ತಪ್ಪಾಗೋದಿಲ್ಲ. ಅದಕ್ಕಾಗಿ ತಾವು ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರು ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅದರಲ್ಲೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಗುರು ದತ್ತ ಮಹಾರಾಜರಾಗಲಿ ಅಥವಾ ಆದಿಶಂಕರರಾಗಲಿ ಅಥವಾ ಯಾರೇ ಅವರವರ ಧರ್ಮದ ಗುರುಗಳಿದ್ದರೆ ಆಯಾ ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಮನಸ್ತಾಪ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಅಂತಹ ಮನಸ್ತಾಪಗಳು ಮನಸ್ಸು ನೆಮ್ಮದಿಲ್ದಿರಾಗುವಂಥದ್ದು, ಒಂದಷ್ಟು ಚಿಂತನೆಗೆ ಒಳಗಾಗುವಂಥದ್ದು, ಚಂಚಲ್ಯವಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಅಸಮಾಧಾನ ಎಂಬತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ನೀವು ಮರುಕ್ಷಣ ತಗೊಳ್ಬೇಕಾದ ತೀರ್ಮಾನ ಒಂದಷ್ಟು ಕಾಲ ಅಂದರೆ ಒಂದಷ್ಟು ಸಮಯ ಆ ಸ್ಥಳವನ್ನು ಬದಲಾಯಿಸ್ತಕ್ಕಂಥದ್ದು. ಮನುಷ್ಯನಿಗೆ ಸಮಸ್ಯೆ ಅಂತ ಪ್ರಾರಂಭ ಆದಾಗ, ಮನುಷ್ಯರಿಗೆ ಎಲ್ಲೋ ಒಂದು ಕಡೆ ಅಧೈರ್ಯ ಬಂದಾಗ ಅಥವಾ ತಾವು ಮಾಡುವಂಥ ಕೆಲಸ ಹಾಕುವಂಥ ಹೆಜ್ಜೆಯಲ್ಲಿ ಒಂದಿಷ್ಟು ಅಸಮಾಧಾನ ಅಂತ ನಿಮಗನ್ಸಿದ್ರೆ ಆ ಕ್ಷಣ ನೀವು ಮಾಡಬೇಕಾಗಿರತಕ್ಕಂಥದ್ದು ಆ ಸ್ಥಳವನ್ನು ಬದಲಾಯಿಸ್ತಕ್ಕಂಥದ್ದು. ಅದೇ ಸ್ಥಳದಲ್ಲಿದ್ದರೆ ಆ ಸ್ಥಳದಲ್ಲಿರ್ತಕ್ಕಂತಹ ನೆಗೆಟಿವ್ ನಿಮ್ಮನ್ನ ಹಿಂಸಿಸುತ್ತೆ. ನಿಮ್ಮೊಳಗೆ ನಿಮ್ಮ ಮನಸ್ಥಿತಿ ನಿಮ್ಮ ಗ್ರಹಗತಿಗಳು ಸರಿ ಇದೆಯೋ ಇಲ್ವೋ ಆ ಸ್ಥಳದಲ್ಲಿರ್ತಕ್ಕಂಥ ಶಕ್ತಿನೂ ನಿಮ್ಮನ್ನು ಕಾಪಾಡಬೇಕು. ಆಗಲೇ ಅದು ಕೆಲಸ ಆಗುವಂಥದ್ದು. ಸ್ಥಳದಲ್ಲಿರ್ತಕ್ಕಂತಹ ಶಕ್ತಿ ಕೆಲವು ವಾಸ್ತು ಅಂತ ಹೇಳ್ತೀವಿ, ಕೆಲವು ನಾವು ಹೋಗುವಂಥ ಸಾನ್ನಿಧ್ಯ ಅಂತ ಹೇಳ್ತೀವಿ, ಅಥವಾ ಆ ಪರಿಸರದಲ್ಲಿರ್ತಕ್ಕಂಥ ಒಂದಷ್ಟು ಪಾಸಿಟಿವ್ ವೇವ್ಸ್ ಅಂತ ಏನು ಹೇಳ್ತೀವೋ ಆ ಪಾಸಿಟಿವ್ ಅಂತಕ್ಕಂಥದ್ದು ಆ ಸಾನ್ನಿಧ್ಯದಲ್ಲಿದ್ದಾಗ ಅದು ನಮ್ಮ ಒಳಿತನ್ನು ಮಾಡುತ್ತೆ. ಆದರೆ ಅಲ್ಲೇ ಅಸಮಾಧಾನ ಎಂಬತಕ್ಕಂಥದ್ದು ಶುರುವಾದಾಗ, ಅಲ್ಲೇ ತೊಂದರೆ ತಾಪತ್ರೆಗಳು ನಮಗಿದ್ದಾಗ ನಾವು ಅಂತಹ ಪರಿಸ್ಥಿತಿ ಇದ್ದರೆ ಕಂಡು ಬಂದ ಮರುಕ್ಷಣ ಆ ಸ್ಥಳವನ್ನು ಬಿಡಬೇಕು. ಸ್ವಲ್ಪ ಮಟ್ಟಿಗೆ ಜಾಗ ಬದಲಾಯಿಸಿದರೂ ಸಾಕು, ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಆದರೆ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ, ಮಂಡತನದಿಂದ ಅಲ್ಲೇ ವಾದ ವಿವಾದಗಳನ್ನು ಮಾಡಿಕೊಂಡು ಅದೇ ಸಾನ್ನಿಧ್ಯದಲ್ಲಿ ನಿಂತ್ಕೊಳ್ತೀವಿ. ಇವತ್ತು ಇಂತೆಲ್ಲ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ಯಾವಾಗ ಹೆಂಗೆ ಪ್ರಾರಂಭ ಆದರೂ ನೀವು ಆಯಾ ಕ್ಷಣದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಸರಿಯಾದ ರೀತಿ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದು ಬೇರೆ ಥರ ಸಮಸ್ಯೆ ಆಗ್ಬಿಡುತ್ತೆ. ಪ್ರತಿದಿನ ಲಾಭವಾಗಿರುತ್ತೆ ಅಂತಲ್ಲ, ಅಥವಾ ಪ್ರತಿದಿನ ಸಂಕಷ್ಟದಲ್ಲೇ ಇರುತ್ತೆ ಅಂತಲ್ಲ. ಕಷ್ಟ ಸುಖಗಳೆರಡೂ ಇದೆ. ಆದರೆ ಕಷ್ಟ ಬಂದಾಗ ಹೇಗಿರಬೇಕು, ಸುಖ ಬಂದಾಗ ಹೇಗಿರಬೇಕು, ಜೊತೆಗೆ ಸಮಸ್ಯೆ ಅಂತ ಎದುರಾದಾಗ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಳುವಂಥ ವಿಧಿವಿಧಾನ ಏನು ಅದನ್ನು ಆಯಾ ಕಾಲಕ್ಕೆ ತಿಳ್ಕೊಳ್ಬೇಕು. ಅದು ನಿಮಗಷ್ಟೇ ಅಲ್ಲ, ಯಾರೊಬ್ಬರ ಸಮಸ್ಯೆಯಲ್ಲಿದ್ದರೂ ಅವರಿಗೆ ಈ ಒಂದು ರಹಸ್ಯಗಳನ್ನು ಹೇಳೋದು
ಬಹಳ ಅಮೂಲ್ಯ ಅನ್ಸುತ್ತೆ. ಇವತ್ತು ಅಶ್ವತ್ಥ ಪ್ರಾರ್ಥನೆ ಅಂತೂ ಮಹತ್ತರವಾಗಿರ್ತಕ್ಕಂಥದ್ದು. 27 ನಕ್ಷತ್ರಕ್ಕೂ ಸಹಿತ ಒಂದು ಆಧಾರ ಮತ್ತಷ್ಟು ವಿಶೇಷ ಸಿಗುವಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ಆ ವೃಕ್ಷರಾಜನ್ನ ಅಂದರೆ ಮಹತ್ತರವಾಗಿರ್ತಕ್ಕಂಥ ಬೃಹತ್ ಮಠದ ಅಶ್ವತ್ಥ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು 5 ರಿಂದ 10 ನಿಮಿಷ ಅಲ್ಲಿರ್ತಕ್ಕಂಥ ಸ್ವಚ್ಛಂದವಾದಂತಹ ಗಾಳಿಯಲ್ಲಿ ನಿಮ್ಮ ಉಸಿರಾಟ ಪ್ರಕ್ರಿಯೆಯನ್ನು ನಡೆಸುವಂಥದ್ದು. ಇದರಿಂದ ಸಾಕಷ್ಟು ನಿಮ್ಮ ಆರೋಗ್ಯಕ್ಕೆ ಬಹಳ ಒಂದು ನೆಮ್ಮದಿ ಸಿಗುವಂಥದ್ದು. ಜೊತೆಗೆ ಆರೋಗ್ಯ ಸರಿಪಡಿಸ್ಕೊಂಡ್ರೆ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳು ದೂರ ಆಗಬೇಕಾದ್ರೆ ನೀವು ಮಾಡಬೇಕಾದ್ದು ಇರಬೇಕಾಗಿರ್ತಕ್ಕಂಥದ್ದು ಆಯಾ ಪ್ರದೇಶಗಳಲ್ಲಿ ಮಾತ್ರ. ಅಂದರೆ ಅಶ್ವತ್ಥ ಎಲ್ಲಿದೆಯೋ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ಅಲ್ಲಿ ನಮಸ್ಕಾರ ಮಾಡಿ ಒಂದು 5 ರಿಂದ 10 ನಿಮಿಷ ಅಲ್ಲಿದ್ದರೆ ಎಂಥ ಅನಾರೋಗ್ಯವಿದ್ರೂ ಅದು ಆರೋಗ್ಯಕರವಾಗುತ್ತೆ. ಎಂಥ ಮನಸ್ಸಿಗೆ ನೆಮ್ಮದಿ ಇಲ್ದಿದ್ರೂ ಆ ನೆಮ್ಮದಿಯನ್ನು ತಂದುಕೊಂಡಂಗಾಗತ್ತೆ. ಜೊತೆಗೆ ಗುರು ಸಾನ್ನಿಧ್ಯ ಎಲ್ಲಿದೆಯೋ ಆ ಸಾನ್ನಿಧ್ಯಕ್ಕೆ ಮತ್ತಷ್ಟು ಶಕ್ತಿ ಇದ್ದೇ ಇರುತ್ತೆ. ಅದಕ್ಕೆ ಸಾರ್ವತ್ರಿಕವಾಗಿ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಊರಲ್ಲೂ ಒಂದೊಂದು ಅಶ್ವತ್ಥ ವೃಕ್ಷವನ್ನ ಸ್ಥಾಪನೆ ಮಾಡಿರ್ತಾರೆ. ಅಶ್ವತ್ಥ ಮಾತ್ರ ಇರಲ್ಲ, ಅಶ್ವತ್ಥದ ಪಕ್ಕದಲ್ಲಿ ಒಂದು ಬೇವಿರುತ್ತೆ. ಒಂದು ಬೇವಿನ ಮರ, ಅಶ್ವತ್ಥ ಮರ, ಮಧ್ಯದಲ್ಲಿ ಒಂದು ನಾಗರಕಲ್ಲು. ಅಂತಹ ಅಶ್ವತ್ಥ ಕಟ್ಟೆಗಳ ಹತ್ರ ಸಾಕಷ್ಟು ಜನ ಇವತ್ತಿಗೂ ಸಹಿತ ತಿಳಿದಿರತಕ್ಕಂಥವರು ಜ್ಞಾನಿಗಳು, ಒಂದಷ್ಟು ಜನ ಹಿರಿಯರು, ಅವರು ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಆ ವೃಕ್ಷ ಸಾನ್ನಿಧ್ಯದಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಅಲ್ಲಿರುವಂತಹ ಗಾಳಿ, ಆ ಒಂದು ಪ್ರದೇಶ ಅಷ್ಟು ಸ್ವಚ್ಛಂದತೆ ಇರುತ್ತೆ ಮತ್ತು ಮನಸ್ಸಿಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಆರೋಗ್ಯವನ್ನ ಬಹಳಷ್ಟು ಚೇತರಿಸುತ್ತೆ.